Now we will study soil mechanics. ಸಾಯಿಲ್ ಮೆಕ್ಯಾನಿಕ್ಸ್ ಅಂದ ತಕ್ಷಣ ಯಾವ್ಯಾವ ಚಾಪ್ಟರ್ ಸ್ಟಡಿ ಮಾಡಬೇಕು ಅಂತ ಒಂದು ಹೆಡ್ಡಿಂಗ್ಸ್ ಬರ್ಕೊಡ್ರಿ. ಓಕೆ, ಫಸ್ಟ್ ಚಾಪ್ಟರ್ ಆರಿಜಿನ್ ಆಫ್ ಸಾಯಿಲ್ and different names, terms, etc. ಒಂದನೇ ಚಾಪ್ಟರ್. ಎರಡನೇ ಚಾಪ್ಟರ್ ಏನಂದ್ರೆ ಇಂಟರ್ ರಿಲೇಷನ್ಸ್, ಇಂಡೆಕ್ಸ್ ಪ್ರಾಪರ್ಟಿ, ಕ್ಲಾಸಿಫಿಕೇಶನ್. ಎರಡನೇ ಚಾಪ್ಟರ್. ಮೂರನೇ ಚಾಪ್ಟರ್ ಏನಂದ್ರೆ ಸಾಯಿಲ್, ಇದು ಯಾವ್ದು, ಫ್ಲೋ ಥ್ರೂ ಸಾಯಿಲ್ಸ್. ಫ್ಲೋ ಥ್ರೂ ಸಾಯಿಲ್ಸ್ ಅಲ್ಲಿ ಇದು ಪರ್ಮಿಯಾಬಿಲಿಟಿ, ಸೀಪೇಜ್, ಎಫೆಕ್ಟಿವ್ ಸ್ಟ್ರೆಸ್, ನೆಕ್ಸ್ಟ್ ಸೀಪೇಜ್ ಅನಾಲಿಸಿಸ್, ಫ್ಲೋ ಥ್ರೂ ಆಯ್ತು. ಸ್ಮಾಲ್ ಡ್ಯಾಮ್ಸ್ ಗಿಮ್ಸ್ ಅವೆಲ್ಲ ಬರ್ತವೆ, ಸ್ವಲ್ಪ ಸಣ್ಣ ಪುಟ್ಟ ಫ್ರಿಯಾಟಿಕ್ ಲೈನ್ಸ್ ಅವೆಲ್ಲ ಇದ್ರೊಳಗೆ. ಆಯ್ತು, ಇವಿಷ್ಟು ಏನಿದು ಫ್ಲೋ ಥ್ರೂ ಸಾಯಿಲ್ಸ್. ನೀರಿಗೆ ಕನೆಕ್ಷನ್ಸ್ ಬಂತು ಅಂದ್ರೆ ಅದು ಒಂದೇ ಚಾಪ್ಟರ್ ಮಾಡ್ಬಿಡೋದು, ಥರ್ಡ್ ಚಾಪ್ಟರ್. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಕಾಂಪ್ಯಾಕ್ಷನ್ ಕನ್ಸಾಲಿಡೇಷನ್. ಓಕೆ. ಫಿಫ್ತ್ ಚಾಪ್ಟರ್ shear strength. Okay. ಇಲ್ಲಿ ಕಾಂಪ್ಯಾಕ್ಷನ್, ಕನ್ಸಾಲಿಡೇಷನ್, ಇದು ಸ್ಟ್ರೆಸ್ ಡಿಸ್ಟ್ರಿಬ್ಯೂಷನ್. ಫಿಫ್ತ್ ಚಾಪ್ಟರ್ ಶಿಯರ್ ಸ್ಟ್ರೆಂತ್. ಇಲ್ಲಿಗೆ ಸಾಯಿಲ್ ಮೆಕ್ಯಾನಿಕ್ಸ್ ಮುಗೀತು. ಓಕೆ. ನೆಕ್ಸ್ಟ್ ಫೌಂಡೇಶನ್ ಇಂಜಿನಿಯರಿಂಗ್, ಸಿಕ್ಸ್ತ್ ಚಾಪ್ಟರ್ ಲ್ಯಾಟರಲ್ ಅರ್ತ್ ಪ್ರೆಷರ್, ಸ್ಟೆಬಿಲಿಟಿ ಆಫ್ ಸ್ಲೋಪ್ಸ್. Next, seventh chapter, bearing capacity, pile foundation. Eighth chapter, miscellaneous. Okay na? Next, ಇಲ್ಲಿ ಇದರೊಳಗಡೆ ಇಂಟರ್ ರಿಲೇಷನ್ಸ್ ಅಂಡ್ ಇಂಡೆಕ್ಸ್ ಪ್ರಾಪರ್ಟಿ ಐತಲ್ಲ, ಇಲ್ಲಿ ಇನ್ನೊಂದು ಬರ್ಕೊಡು, ಕ್ಲಾಸಿಫಿಕೇಶನ್, ಸಾಯಿಲ್ ಸ್ಟ್ರಕ್ಚರ್. ಐ ಥಿಂಕ್ ಎಲ್ಲ ಕವರ್ ಮಾಡಿದ್ವಿ. ಈಗ ಏನ್ ಮಾಡಿದೆ ಅಂದ್ರೆ ಅಷ್ಟು ಕವರ್ ಮಾಡಿ. ಈಗ ನಾನು ಒಂದೊಂದು ಹೆಡ್ಡಿಂಗ್ ಒಳಗಡೆ ಎರಡೆರಡು ಚಾಪ್ಟರ್ ಬರೆಯೋ ಉದ್ದೇಶ ಏನು ಅದು ನೀವು ಅರ್ಥ ಮಾಡ್ಕೋಬೇಕು. ಹೆಂಗಂದ್ರ ಈಗ ಸಾಯಿಲ್ ಮೆಕ್ಯಾನಿಕ್ಸ್ ಒಳಗಡೆ ಒಂದಿಷ್ಟು, ಈಗ ಎಷ್ಟು ಬರ್ದಿವಿ ನಾವು ಇಲ್ಲಿ 8 ಬರ್ದಿವಿ ಅಂದ್ರೆ 8 ಕ್ವಶನ್ಸ್ ತೆಗಿತಾರ ಅಂತ ತಿಳ್ಕೊಳ್ರಿ ನೀವು. 8 ಹೆಡ್ಡಿಂಗ್ಸ್ ಬರ್ದೀನಿ ಅಂದ್ರ 8 ಕ್ವಶನ್ಸ್ ತೆಗಿತಾರಂದ್ರ ಅವ ಡೆಫಿನೆಟ್ಲಿ ಒಂದು ಕ್ವಶನ್ಸ್ ಇಲ್ಲಿ ತೆಗಿಲೇಬೇಕು. ಇದೇನೈತಿಲ್ಲ ಬಹಳ ರೇರ್. ಇದು ಪ್ರೀವಿಯಸ್ ಇಯರ್ IES ಕ್ವಶನ್ಸ್ ಒಳಗಡೆ ಅಷ್ಟೊಂದೇನು ಕವರ್ ಮಾಡಿಲ್ಲ. ಇದು ಫುಲ್ ಥಿಯರಿ ಐತಿ. ಇದು ಈಗ ಒಂದು 15 ನಿಮಿಷ ಮುಗಿಸ್ಬಿಡ್ತೀನಿ. ಓಕೆ, ಹೋಮ್ ವರ್ಕ್ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಇಂಟರ್ ರಿಲೇಷನ್ ಏನೈತಿಲ್ಲ ಇದು ಅಂದ್ರೆ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಇದ್ರೊಳಗನೆ 2-3 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಥರ್ಡ್ ಏನ್ ಗೊತ್ತಾ, ಇದಿಷ್ಟು ಕೂಡ ಒಂದೇ ಹೆಡ್ಡಿಂಗ್. ಇದು ಅಂದ್ರೆ ಈಗ ಸಮ್ ಟೆಕ್ಸ್ಟ್ ಬುಕ್ ಒಳಗೆ ಇದನ್ನ ಕೇಳಿದ್ನಂದ್ರ ಅವಾಗ ಇದು ಕ್ವಶನ್ ಪೇಪರ್ ಒಳಗೆ ಇದನ್ನ ಕೇಳಿದ್ನಂದ್ರೆ ಇದನ್ನ ಕೇಳಿರಲ್ಲ, ಇದನ್ನ ಕೇಳಿದ್ರೆ ಇದನ್ನ ಕೇಳಿರಲ್ಲ, ಇದನ್ನ ಕೇಳಿದ್ರೆ ಇದನ್ನ ಕೇಳಿರಲ್ಲ, ಇದು ಕೇಳಿದ್ರೆ ಇದು ಇಲ್ಲ. ಹಿಂಗೆ ಏನೋ ಒಂದು ಮಾಡಿ ಒಂದು ಕಾಂಬಿನೇಷನ್ಸ್ ಮಾಡಿ ಫ್ಲೋ ಥ್ರೂ ಸಾಯಿಲ್ಸ್ ಅಂತ ಒಂದು ಹೆಡ್ಡಿಂಗ್ಸ್ ಒಳಗೆ ಒಂದು ಕ್ವಶನ್ ಅವ ಹಾಕ್ಲೇಬೇಕು. ಅದು ಬೇರೆ ಆಪ್ಷನ್ ಇಲ್ಲ. ಹಂಗ ಕಾಂಪ್ಯಾಕ್ಷನ್, ಕನ್ಸಾಲಿಡೇಷನ್, ಸ್ಟ್ರೆಸ್ ಡಿಸ್ಟ್ರಿಬ್ಯೂಷನ್ ಒಳಗಡೆ ಇವು 3 ಹೆಡ್ಡಿಂಗ್ಸ್ ಒಳಗಡೆ ಕ್ವಶನ್ಸ್ ಬರಲೇಬೇಕು. ಕನ್ಸಾಲಿಡೇಷನ್ ಅಂತೂ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಶಿಯರ್ ಸ್ಟ್ರೆಂತ್ ಮೇಲೆ ಕ್ವಶನ್ಸ್ ಕೇಳಲೇಬೇಕು.
ಲ್ಯಾಟರಲ್ ಅರ್ತ್ ಪ್ರೆಷರ್, ಸ್ಟೆಬಿಲಿಟಿ ಆಫ್ ಸ್ಲೋಪ್ಸ್ ಇವೆರಡರೊಳಗೆ ಕೇಳಲೇಬೇಕು. ಬೇರಿಂಗ್ ಕೆಪಾಸಿಟಿ, ಪೈಲ್ ಫೌಂಡೇಶನ್, ಡೀಪ್ ಫೌಂಡೇಶನ್ ಮೇಲೆ ಕ್ವಶನ್ಸ್ ಕೇಳಲೇಬೇಕು. ಆಪ್ಷನ್ಸ್ ಬೇರೆ ಕೊಡಕ್ಕೆ ಸಾಧ್ಯ ಇಲ್ಲ. ಮಿಸ್ಲೇನಿಯಸ್ ಅಂತಂದ್ರೆ ಸಾಯಿಲ್ ಇಂಪ್ರೂವ್ಮೆಂಟ್ ಅದ, ಆಮೇಲೆ ಸ್ಟೆಬಿಲೈಸೇಷನ್ ಆಫ್ ಸಾಯಿಲ್ ಅದ, ಈ ಟೈಪ್ ಒಂದಿಷ್ಟು ಇರ್ತಾವ. ಸಾಯಿಲ್ ಎಕ್ಸ್ಪ್ಲೋರೇಷನ್ ಅದಾವ, ಅದ್ರ ಮೇಲೆನೂ ಕ್ವಶನ್ಸ್ ಕೇಳಲೇಬೇಕು. ಸಾಯಿಲ್ ಮೆಕ್ಯಾನಿಕ್ಸ್ ಕ್ವಶನ್ ಪೇಪರ್ ಒಳಗೂ ಮತ್ತೆ ನಿಮ್ಗೆ ಏನು ಬರ್ತದ, ಒಂದಿಷ್ಟು ಆಪ್ಷನಲ್ ಸೆಲೆಕ್ಟ್ ಮಾಡಕ್ ಬರ್ತದ. ಇಂತಿಂಥವು ಸೆಲೆಕ್ಟ್ ಮಾಡ್ಬೋದು ನೀವು. ಒಂದೊಂದು ಕ್ವಶನ್ಸ್ ಆಪ್ಷನ್ಸ್ ಮಾಡಿ ಬಿಡ್ಬೋದು. ಮಲ್ಟಿಪಲ್ ಇರ್ತಾವಲ್ಲ, ಜಾಸ್ತಿ ಅಲ್ಲ, ಎಕ್ಸ್ಟ್ರಾ ಇರ್ತಾವ ಕ್ವಶನ್ಸ್, ಆ ಎಕ್ಸ್ಟ್ರಾ ಕ್ವಶನ್ಸ್ ಬಿಡ್ಬೋದು. ಅಂತ ಟೈಮ್ನೊಳಗಡೆ ಮಿಸ್ಲೇನಿಯಸ್ ಅಥವಾ ನಿಮ್ಗೆ ಯಾವ್ದಾರ ಟಫ್ ಆಗಿ ಚಾಪ್ಟರ್ಸ್ಗಳನ್ನ ಬಿಟ್ಕೋಬಹುದು. ಹೇಳ್ತಾ ಈಗ ಏನ್ ಮಾಡೋಣ, ಆರಿಜಿನ್ ಆಫ್ ಸಾಯಿಲ್ಸ್, ಡಿಫ್ರೆಂಟ್ ನೇಮ್ಸ್ ಅಂಡ್ ಟರ್ಮ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಎನಿ ಡೌಟ್? Okay. Now put the heading origin of soil. ಆರಿಜಿನ್ ಆಫ್ ಸಾಯಿಲ್ ಎದಕ್ಕೆ ಸ್ಟಡಿ ಮಾಡಬೇಕು? ಈಗ ಸ್ವಲ್ಪ ನಾನು ಥಿಯರಿ ಹೇಳ್ತೀನಿ, ಬರೀ ಕ್ವಶನ್ಸ್ಗೆ ಕಾನ್ಸಂಟ್ರೇಟ್ ಮಾಡೋದಲ್ಲ. ಫಸ್ಟ್ ಸ್ವಲ್ಪ ಥಿಯರಿ ಹೇಳ್ತೀನಿ ನೋಡಿ. ಆರಿಜಿನ್ ಆಫ್ ಸಾಯಿಲ್ ಎದಕ್ಕೆ ಸ್ಟಡಿ ಮಾಡಬೇಕು? ಎದಕ್ಕೆ ಸ್ಟಡಿ ಮಾಡ್ಬೇಕಂದ್ರೆ ಅದರಿಂದ ನಿಮ್ಗೆ ಪೂರ ನಾಲೆಜ್ ಏನು ಸಿಗಂಗಿಲ್ಲ, ಬಟ್ ಸ್ವಲ್ಪ ಪ್ರೆಡಿಕ್ಟ್ ಮಾಡ್ಬೋದು ನೀವು. ಈಗ ಮದುವೆ ಮಾಡ್ಬೇಕಾದ್ರೆ ಅಥವಾ ಯಾರ್ದಾರ ಏನೋ ಒಂದು ಐಡೆಂಟಿಫಿಕೇಶನ್, ರೆಸ್ಯೂಮ್ ನೋಡ್ತಾರೆ ಗೊತ್ತಾ? ಆ ರೆಸ್ಯೂಮ್ ಒಳಗಡೆ ಏನು ಕೇಳ್ತಾರೆ, ಯು ಆರ್ ಫ್ರಮ್ ವೇರ್ ಅಂತ ಕೇಳ್ತಾರೆ. ಯಾವ್ದು ನೇಟಿವ್ ಯಾವ್ದು ನಿಮ್ದು, ನಿಮ್ಮ ಪೇರೆಂಟ್ಸ್ ಏನು ಮಾಡ್ತಾರೆ, ಅದನ್ನ ತಗೊಂಡು ಏನು ಮಾಡ್ತೀರಿ ನೀವು? ಮದುವೆ ಮಾಡೋದ್ನೇ ಕುಲ ಏನು, ಗೋತ್ರ ಏನು, ಅದೇನು ಅವೆಲ್ಲ ನೋಡ್ತಾರೆ. ಎದಕ್ಕೆ ನೋಡ್ತಾರೆ? ಏನು ಯೂಸ್ ಅದ? ಎಲ್ಲಿ ಹುಟ್ಟಿರಿ, ಯಾವ ನಕ್ಷತ್ರ, ಯಾವ ನಕ್ಷತ್ರದೊಳಗೆ ಬರ್ತೀರಿ, ಅವೆಲ್ಲ ಏನು ತಗೊಂಡು ಏನು ಮಾಡ್ಬೇಕು? ಬಟ್ ಸ್ಟಿಲ್ ಏನಾಗ್ತದೆ ಅಂದ್ರೆ ಅವು ಮ್ಯಾಟರ್ ಆಗ್ತಾವ. ಅವು ಹೆಂಗೆ ಮ್ಯಾಟರ್ ಆಗ್ತಾವ ಅಂತಂದ್ರೆ, ಯು ಕ್ಯಾನ್ ಪ್ರೆಡಿಕ್ಟ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್. ಈ ಸಾಯಿಲ್ ತೊಗೊಂಬಂದು ಎಕ್ಸ್ಪೆರಿಮೆಂಟ್ ಮಾಡಿ ಶಿಯರ್ ಸ್ಟ್ರೆಂತು, ಪರ್ಮಿಯಬಿಲಿಟಿ, ಆಮೇಲೆ ಅವು ಏನು ರಿಲೇಟಿವ್ ಡೆನ್ಸಿಟಿ ಅವೆಲ್ಲ ಕಂಡಿಡಿದ್ರೆ ನೀವು ವೆದರ್ ದ ಸಾಯಿಲ್ ಈಸ್ ರೆಡಿ ಟು ಟೇಕ್ ದ ಲೋಡ್ ಆರ್ ನಾಟ್, ದಟ್ ಯು ಕ್ಯಾನ್ ಡಿಸೈಡ್ ಇಟ್. ಬಟ್ ಆರಿಜಿನ್ ಆಫ್ ಸಾಯಿಲ್ಸ್ ತಗೊಂಡ್ರೆ, ಈಗ ಎಲ್ಲೋ ಒಂದ್ ಕಡೆ ಹುಟ್ಟಿದ ಸಾಯಿಲ್ನ ಎಲ್ಲೋ ಒಂದ್ ಕಡೆ ಯೂಸ್ ಮಾಡಕ್ ಬರಂಗಿಲ್ಲನು, ಬಂದೇ ಬರ್ತದ. ಬಟ್ ನಿಮಗೊಂದು ಐಡಿಯಾ ಸಿಗ್ತದ ಅದು ಹೆಂಗಿರ್ಬೋದು ಅಂತ ತಿಳಿದ. ಅದ್ರ ಸಲ ನಾವೇನ್ ಮಾಡ್ಬೇಕಂದ್ರೆ ಆರಿಜಿನ್ ಆಫ್ ಸಾಯಿಲ್ ನ ಸ್ಟಡಿ ಮಾಡ್ಬೇಕು. ಫಸ್ಟ್ ಪಾಯಿಂಟ್ ಏನಂತಂದ್ರೆ, ಸಾಯಿಲ್ ಹೆಂಗ್ ಆರಿಜಿನ್ ಆಯ್ತು ಅಂತಂದ್ರೆ, ರಾಕ್ಸ್ ಡಿಸ್ಇಂಟಿಗ್ರೇಟ್ ಆಗಿ, ರಾಕ್ ಡಿಸ್ಇಂಟಿಗ್ರೇಟ್ ಆಗಿ ಸಾಯಿಲ್ ಫಾರ್ಮೇಶನ್ ಆಗ್ತೈತಿ. ಎಷ್ಟೋ ವರ್ಷಗಳು ತಗೊಳ್ತದೆ ಇದು. ನಾಟ್ ಓನ್ಲಿ 5 ವರ್ಷ 10 ವರ್ಷ, ಎಷ್ಟೋ 100,000 ಇಯರ್ಸ್ ಟೈಮ್ ತಗೊಂಡು ರಾಕ್ ಏನದಲ್ಲ, ಆ ರಾಕ್ ಡಿಸ್ಇಂಟಿಗ್ರೇಟ್ ಆಗ್ತದೆ. ಅಂದ್ರೆ ಮ್ಯಾಲಿ ಪದರ ಕಿತ್ಕೊಂತ ಅದೇನಾಗಿತ್ತು ಅಂತ ಸಾಯಿಲ್ ಆಗೈತೆ ಅಂತ. ಓಕೆ, ಇದನ್ನ ಯಾರು ನೋಡಿಲ್ಲ. ಅವ್ರು ಏನ್ ಮಾಡಿದಾರೆ ಅಂದ್ರೆ ರಾಕ್ದು ಪ್ರಾಪರ್ಟಿ ಮತ್ತು ಈ ಸಾಯಿಲ್ದು ಪ್ರಾಪರ್ಟಿನ ಚೆಕ್ ಮಾಡ್ಯಾರ. ಈ ಎರಡು ಪ್ರಾಪರ್ಟಿ ಚೆಕ್ ಮಾಡಿದ್ಮೇಲೆ ಎರಡು ಸೇಮ್ ಸಿಗೋದ್ರಿಂದ ಈ ಕನ್ಕ್ಲೂಷನ್ ಅನ್ನ ಮಾಡಿದಾರ. ಏನಂತ? ರಾಕ್ಲಿಂದ ಸಾಯಿಲ್ ಆಗೈತಿ ಅಂತೇಳಿ. ಓಕೆ, ಯಾವ ಸೈಂಟಿಸ್ಟ್ನು ಹೋಗಿ ಅದನ್ನ ಆಗೋದನ್ನ ನೋಡಿರಂಗಿಲ್ಲ. ತಿಳಿದ? ಅವೆರಡೂ ಪ್ರಾಪರ್ಟಿಗಳು ಸೇಮ್ ಇರೋದ್ರಿಂದ ಇದೊಂದು ಲಾ. ರಾಕ್ ಡಿಸ್ಇಂಟಿಗ್ರೇಟ್ ಆಗಿ ಸಾಯಿಲ್ ಆಗೈತೆ ಅಂತ. ಯಾವಾಗ ಅಂದ್ರೆ ಮಿಲಿಯನ್ಸ್ ಇಯರ್ಸ್ ಹಿಂದ್ಗಡೆ ಅಥವಾ ಥೌಸಂಡ್ಸ್ ಆಫ್ ಇಯರ್ಸ್ ಹಿಂದ್ಗಡೆ ಇದು ಕಂಟಿನ್ಯೂಸ್ ಪ್ರೊಸೆಸ್ ಈಗಲೂ ಆಗ್ತಾ ಇದೆ ಅಂತ. ಆಮೇಲೆ ರಾಕ್ಸ್ ಹೆಂಗ್ ಫಾರ್ಮ್ ಆದವು ಅಂತ ಕೇಳಿದ್ರೆ, ರಾಕ್ ಫಾರ್ಮ್ ಆಗ್ಲಿಕ್ಕೆ ಎರಡು ಕಾನ್ಸೆಪ್ಟ್ಸ್ ಕೊಡ್ತಾರೆ. ಒಂದು ವೋಲ್ಕ್ಯಾನೋ ಅದ, ಹೌದಾ? ಆ ವೋಲ್ಕ್ಯಾನೋ ಎರಪ್ಟ್ ಆಗ್ತದ, ಅದು ವೋಲ್ಕ್ಯಾನೋ ಮೇಲ್ಗಡೆ ಬಂದು ಕೂಲ್ ಆಗ್ತದಂತೆ. ಕೂಲ್ ಆದ್ಮೇಲೆ ಅದು ರಾಕ್ ಫಾರ್ಮೇಶನ್ ಆಗ್ತದ. ಅಥವಾ ಇನ್ನೊಂದು ಥಿಯರಿ ಏನ್ ಹೇಳ್ತದೆ ಅಂದ್ರೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಸಾಯಿಲ್ ಏನದಲ್ಲ, ಆ ಎಕ್ಸಿಸ್ಟಿಂಗ್ ಸಾಯಿಲ್ ಮೇಲೆ ಪ್ರೆಷರ್ ಬಿದ್ದು ಅದು ಮತ್ತೆ ಗಟ್ಟಿಯಾಗಿ ಅದು ರಾಕ್ ಆಗ್ತದಂತ. ಓಕೆ, ವಿ ಡೋಂಟ್ ವಾಂಟ್ ದಿಸ್ ರಾಕ್, ಹೌ ದ ರಾಕ್ ಹ್ಯಾಸ್ ಫಾರ್ಮ್ಡ್. ಬಟ್ ನಮಗೇನ್ ಬೇಕಂದ್ರೆ ರಾಕ್ಲಿಂದ ಸಾಯಿಲ್ ಹೆಂಗಾಯ್ತು ಅಂತೇಳಿ. ತಿಳಿದ? ಈಗ ರಾಕ್ ಇಂದ ಸಾಯಿಲ್ ಹೆಂಗಾಯ್ತು ಅಂತಂದ್ರೆ ಎರಡು ರೀತಿ ಆಗ್ತದ. ಒಂದು ಕೆಮಿಕಲ್ ವೆದರಿಂಗ್ ಅಂತೇಳಿ, ಕೆಮಿಕಲ್ ವೆದರಿಂಗ್. ಇನ್ನೊಂದು ಫಿಸಿಕಲ್ ವೆದರಿಂಗ್ ಅಂತ. ಕೆಮಿಕಲ್ ವೆದರಿಂಗ್ ಮತ್ತು ಫಿಸಿಕಲ್ ವೆದರಿಂಗ್. ಕೆಮಿಕಲ್ ವೆದರಿಂಗ್ ಅಂತಂದ್ರೆ ಸಮ್ ಕೆಮಿಕಲ್ಸ್ ಇನ್ ದ ಎನ್ವಿರಾನ್ಮೆಂಟ್, ಇನ್ ದ ವಾಟರ್ ಇರ್ಬೋದು, ಇನ್ ದ ವಿಂಡ್ ಇರ್ಬೋದು, ಅಥವಾ ಇನ್ ದ ಸಾಯಿಲ್ ಇಟ್ ಸೆಲ್ಫ್ ಇರ್ಬೋದು, ಇನ್ ದ ರಾಕ್ ಇಟ್ ಸೆಲ್ಫ್ ಇರ್ಬೋದು, ಅಥವಾ ಕಾಂಬಿನೇಷನ್ ಆಫ್ ವಾಟರ್ ಅಂಡ್ ರಾಕ್ ಅಥವಾ ವಾಟರ್ ಅಂಡ್ ಸಾಯಿಲ್ ಫಾರ್ಮೇಶನ್ಸ್ ಆಗಿ ನಿಮಗೇನಾಗ್ಬೋದು, ಆ ರಾಕ್ ಡಿಸ್ಇಂಟಿಗ್ರೇಟ್ ಆಗ್ತದೆ. ಆ ರಾಕ್ ಏನಾಗ್ತದ? ವೆದರಿಂಗ್ ಆಗ್ತದೆ. ವೆದರಿಂಗ್ ಅಂದ್ರೆ ಉದುರ್ಕೊಂತ ನೋಡಿ, ಉದುರೋದು ವೆದರಿಂಗ್ ಅವೆರಡು ಒಂದೇ. ನಮ್ಮ ಕನ್ನಡದಲ್ಲಿ ಏನಂತೀವಿ?
ಉದುರುವಿಕೆ ಅಂತೀವಿ. ಅವ ವೆದರಿಂಗು ಅಂತ ಚಂದ ಐತಲ್ಲ. ವೆದರಿಂಗ್ ಅಂತಂದ್ರೆ ಉದುರುವಿಕೆ. ಹಂಗೆ ಉದುರಿ ಏನಾಗ್ತದೆ ಅದು ಕೆಮಿಕಲ್ ಇಂದ ಉದುರಿತ್ತಂದ್ರೆ ಅದು ಸಾಯಿಲ್ ಆಗಕ್ಕೆ ಶುರು ಆಗ್ತದ. ಫಿಸಿಕಲ್ ಇಂದ ಉದುರಕ್ಕೆ ಶುರು ಆಯ್ತಂದ್ರೆ ಅದನ್ನು ಸಾಯಿಲ್ ಆಗ್ತದ. ಇದು ಫಿಸಿಕಲ್ ವೆದರಿಂಗ್, ಇದು ಕೆಮಿಕಲ್ ವೆದರಿಂಗ್. ಕೆಮಿಕಲ್ ವೆದರಿಂಗಿಗೆ ಕಾರಣಗಳು ಏನು ಅಂತಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅಷ್ಟೇ, ಮತ್ತೆ ಏನಿಲ್ಲ. ಕೆಮಿಕಲ್ ರಿಯಾಕ್ಷನ್ಸ್. ಕೆಮಿಕಲ್ ರಿಯಾಕ್ಷನ್ಸ್ ಒಳಗಡೆ ಒಂದು ಎಕ್ಸಾಂಪಲ್ಸ್ ಹೇಳ್ರಿ ಅಂತಂದ್ರೆ ಅದು ಹೈಡ್ರೋಲೈಸಿಸ್ ಇರ್ಬೋದು, ರಿಡಕ್ಷನ್ ಇರ್ಬೋದು, ಆಮೇಲೆ ಅಯೋನೈಸೇಷನ್ ಇರ್ಬೋದು, ಏನಾರ ಬರೀರಿ ನೀವು. ಅಯೋನೈಸೇಷನ್ ಇರ್ಬೋದು, ಆಮೇಲೆ ಹೈಡ್ರೋಲೈಸಿಸ್ ಇರ್ಬೋದು, ಹೈಡ್ರೇಷನ್ ಇರ್ಬೋದು, ಮತ್ತು ಆಕ್ಸಿಡೇಷನ್ ಇರ್ಬೋದು, ಕಾರ್ಬೋನೇಷನ್ ಇರ್ಬೋದು, ಇವೆಲ್ಲ ಬರ್ಬೋದು. ಲೀಚಿಂಗ್ ಇರ್ಬೋದು. ಓಕೆ, ಈ ಟೈಪ್ ಏನದವ ಕೆಮಿಕಲ್ ವೆದರಿಂಗ್ ಅಂತ. ನೆಕ್ಸ್ಟ್ ಫಿಸಿಕಲ್ ವೆದರಿಂಗ್ ಅಂತಂದಾಗ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ಬೇಕಿಲ್ಲಿ. ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ಯಾವು? ಮ್ಯಾನ್ ಆಕ್ಷನ್ಸ್, ಹ್ಯೂಮನ್ ಆಕ್ಷನ್ಸ್ ಇರ್ಬೋದು. ಹ್ಯೂಮನ್ ಆಕ್ಷನ್ಸ್ ಅಂದ್ರೆ ಮನುಷ್ಯನ ಏನ್ ಮಾಡ್ತಾನೆ, ಕಲ್ಲುಗಳನ್ನ ಪುಡಿ ಮಾಡಕ್ ಶುರು ಮಾಡ್ತಾನೆ, ಬಾಂಬ್ ಹಾಕಿ, ಹೌದಾ. ಆಮೇಲೆ ಅವನ್ನ ಅಗ್ರಿಗೇಟ್ಸ್ ಮಾಡಕ್ ಹೋಗಿ, ಅವ ಮಣ್ಣಿನ ಏನದು ಕಲ್ಲಿನಿಂದ ಸ್ಯಾಂಡ್ ಮಾಡಕ್ ಹೋಗಿ, ಹೌದಾ. ಅವೆಲ್ಲ ಏನು ಹ್ಯೂಮನ್ ಆಕ್ಷನ್ಸ್. ಅಥವಾ ಕಂಟಿನ್ಯೂಸ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಇರೋದ್ರಿಂದ ಗುಡ್ಡಗಳನ್ನು ಕಡಿಯೋದು ಮಾಡೋದಾಗ್ಲಿ, ಇಂಥವೆಲ್ಲ ಹ್ಯೂಮನ್ ಆಕ್ಷನ್ಸ್. ಓಕೆ. ಸೆಕೆಂಡ್ ಏನ್ ಬರ್ತದೆ, ಟೆಂಪರೇಚರ್ ಎಫೆಕ್ಟ್ಸ್. ಈ ಟೆಂಪರೇಚರ್ ಅಪ್ ಡೌನ್ ಹೋಗೋದ್ರಿಂದ ಏನಾಗ್ತದೆ, ರಾಕ್ ಎಕ್ಸ್ಪ್ಯಾಂಡ್ ಆಗೋದು, ಕಾಂಟ್ರಾಕ್ಟ್ ಆಗೋದಾಗಿ ಆ ರಾಕ್ ತನ್ನ ಪ್ರಾಪರ್ಟಿನ ಕಳ್ಕೊಂಡು ಅದು ಉದುರಿ ಸಾಯಿಲ್ ಆಗ್ಬೋದು. ಹೇಳ್ತಾ. ನೆಕ್ಸ್ಟ್ ಟೆಂಪರೇಚರ್ ಆಯ್ತು. ಫ್ರಾಸ್ಟ್ ಆಕ್ಷನ್ ಅಂತ ಬರ್ತದೆ. ಫ್ರಾಸ್ಟ್ ಆಕ್ಷನ್ ಅಂತಂದ್ರೆ ಈಗ ಒಂದು ಏನೋ ಕ್ರ್ಯಾಕ್ಸ್ ಇದ್ವು ಅಂತ ತಿಳ್ಕೊಡ್ರಿ, ಹಿಂಗೆ ರಾಕ್ ಒಳಗಡೆ ಇಲ್ಲಿ ನೀರು ಕುಂತು ಬಿಟ್ಟಿರ್ತದೆ. ಇಲ್ಲಿ ನೀರದ, ಈ ನೀರೇನಾಗ್ತದ ಇನ್ನು ಇದ್ರೊಳಗಡೆ ಕೋಲ್ಡ್ ಟೈಮ್ ಒಳಗಡೆ, ವಿಂಟರ್ ಟೈಮ್ ಒಳಗಡೆ ಇದು ಎಕ್ಸ್ಪ್ಯಾಂಡ್ ಆಗ್ತೈತೆ, ಐಸ್ ಆಗ್ತದೆ. ಐಸ್ ಆದ ತಕ್ಷಣ ಏನಾಗ್ತದೆ, ಐಸ್ ಆರ್ ಮೋರ್ ವಾಲ್ಯೂಮ್ ದ್ಯಾನ್ ದ ವಾಟರ್, ಅದು ಎಕ್ಸ್ಪ್ಯಾಂಡ್ ಆಗ್ತದೆ. ಎಕ್ಸ್ಪ್ಯಾಂಡ್ ಆದಾಗ ಕ್ರ್ಯಾಕ್ಸ್ ಬೀಳ್ತಾವಂತ. ಇದು ಮತ್ತೆ ಬೇರೆ ಬೇರೆ ಆಗಿ ಇದಾಗ್ತದೆ. ನೆಕ್ಸ್ಟ್ ರೂಟ್ ಆಕ್ಷನ್ಸ್ ಅಂತ ಬರ್ತದೆ. ರೂಟ್ ಆಕ್ಷನ್ಸ್ ಅಂದ್ರೆ ಏನೋ ಒಂದು ರಾಕ್ ಇತ್ತಪ್ಪ, ಇದ್ರೊಳಗಡೆ ಇಲ್ಲಿ ಒಂದು ಸ್ವಲ್ಪ ಮಣ್ಣು ಇತ್ತು ಅಂತ ತಿಳ್ಕೊಡ್ರಿ, ಇಲ್ಲಿ ಒಂದು ಗಿಡ ಬೆಳೆದ್ ಬಿಡ್ತೈತಿ. ಗಿಡ ಬೆಳೀತು ಅಂತಂದ್ರೆ ಆ ಗಿಡದಿಂದ ರೂಟ್ಸ್ ಏನ್ ಮಾಡ್ತದ, ಭಾಳ ಫೋರ್ಸಿಬಲಿ ಒಳಗೆ ಪೆನಿಟ್ರೇಟ್ ಆಗಕ್ಕೆ ಟ್ರೈ ಮಾಡಿ ರಾಕ್ ಅನ್ನು ಏನ್ ಮಾಡ್ತಾವ, ಡಿಸ್ಇಂಟಿಗ್ರೇಟ್ ಮಾಡ್ತಾವ. ಇದು ರೂಟ್ ಆಕ್ಷನ್ಸ್ ಅಂತೇಳಿ. ಆಯ್ತಾ. ನೆಕ್ಸ್ಟ್ ಬರ್ತದ ವಾಟರ್ ಆಕ್ಷನ್ಸ್ ಅಂತೇಳಿ. ವಾಟರ್ ಆಕ್ಷನ್ಸ್ ಅಂದ್ರೆ ಕಂಟಿನ್ಯೂಸ್ಲಿ ರಾಕ್ ಮೇಲೆ ನೀರು ಹರಿದು ಆ ರಾಕ್ ಅನ್ನು ಸವಿಸ್ತಾವ. ಆ ಸವಿಸಿದ ನೀರು ಬೇರೆ ಕಡೆ ಹೋಗಿ ಎಲ್ಲರ ಡಿಪಾಸಿಟ್ ಆಗ್ತಾವ. ನೆಕ್ಸ್ಟ್ ವಿಂಡ್ ಆಕ್ಷನ್ ಅಂತ ಬರ್ತದೆ. ಕಂಟಿನ್ಯೂಸ್ಲಿ ವಿಂಡ್ ಬ್ಲೋ ಆಗ್ತಿರ್ತದ, ವಿಂಡ್ ಒಳಗಡೆ ಕೂಡ ಒಂದು ಸ್ವಲ್ಪ ವಿಸ್ಕಾಸಿಟಿ ಇರ್ತದ. ಆ ನೀರು, ಆ ವಿಸ್ಕಾಸಿಟಿ ಕಂಪ್ಲೀಟ್ ಆಗಿ ನಿಮ್ಮ ಸಾಯಿಲ್ ಅನ್ನ ವೆದರಿಂಗ್ ಮಾಡ್ಕೋಂತ ಹೋಗ್ಬೋದು. ನೆಕ್ಸ್ಟ್ ಗ್ರಾವಿಟೇಷನಲ್ ಆಕ್ಷನ್ ಅಂತ ಹೇಳಿ. ಗ್ರಾವಿಟಿ ಆಕ್ಷನ್ ಅಂತಂದ್ರೆ ಈಗ ಒಂದು ದೊಡ್ಡ ಗುಡ್ಡ ಅದ, ಇದು ಇಲ್ಲಿ ರಾಕ್ ಇಲ್ಲಿ ನಿಂತು ಸಾಕಾಗೈತ, ಆಮೇಲೆ ಅದು ಬಿದ್ದು ಬಿಡ್ತೈತಿ. ಬಿದ್ದ ತಕ್ಷಣ ಅದು ಪುಡಿ ಆಗಿ ಬೀಳ್ತೈತೆ. ಬಿದ್ದು ಇಲ್ಲಿ ಸಾಯಿಲ್ ಫಾರ್ಮೇಶನ್ ಆಗ್ತದ. ಇದು ಗ್ರಾವಿಟೇಷನಲ್ ಆಕ್ಷನ್ ಅಂತ. ಈ ಟೈಪ್ ಏನ್ ಬರ್ತವೆ, ಎಲ್ಲ ಫಿಸಿಕಲ್ ವೆದರಿಂಗ್ ಅಂತ ಬರ್ತಾವ. ಆಯ್ತಾ. ಬಟ್ ಭಾಳ ಇಂಪಾರ್ಟೆಂಟ್ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದು ಏನಂತಂದ್ರೆ, ಈ ಫಿಸಿಕಲ್ ವೆದರಿಂಗು ಮತ್ತು ಕೆಮಿಕಲ್ ವೆದರಿಂಗ್ ಇಂದ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ಏನಂದ್ರೆ, ಫಿಸಿಕಲ್ ವೆದರಿಂಗ್ ಇಂದ ಬಂದಿರತಕ್ಕಂಥ ರಾಕ್ಸ್ಗಳು ಏನಿರ್ತಾವಲ್ಲ, ಯೂಶುವಲಿ ಅವು ಏನಿರ್ತಾವ, ಫಿಸಿಕಲ್ ವೆದರಿಂಗ್ ಇಂದ ಬಂದಿರತಕ್ಕಂಥ ರಾಕ್ಸ್ಗಳು ಯೂಶುವಲಿ ಕ್ಲೇ ನೇಚರ್ ಇರ್ತವೆ. ಕೆಮಿಕಲ್ ಇಂದ ಬಂದಿದ್ದು ಕ್ಲೇ ನೇಚರ್ ಇರ್ತವೆ, ಅಥವಾ ಸ್ವಲ್ಪ ಸಿಲ್ಟ್ ನೇಚರ್ ಒಳಗಿರ್ತವೆ. ನೋಡಿ, ಸ್ವಲ್ಪ ಸಿಲ್ಟ್ ಆ ಕಡೆ ಕ್ರಾಸ್ ಮಾಡಿ. ಇದು ಆಲ್ಮೋಸ್ಟ್ ಏನಿರ್ತಾವ, ಕ್ಲೇ ನೇಚರ್ ಇರ್ತಾವ, ಅಥವಾ ಫೈನ್ ಗ್ರೈನ್ ಸಾಯಿಲ್ಸ್ ಇರ್ತಾವ. ಫಿಸಿಕಲ್ ವೆದರಿಂಗ್ ಇಂದ ಬಂದಿರತಕ್ಕಂಥ ಸಾಯಿಲ್ಗಳು ಏನಿರ್ತಾವ, ಸ್ಯಾಂಡಿ ಟೈಪ್ ನೇಚರ್ ಇರ್ತಾವ, ಅಥವಾ ಗ್ರಾವೆಲ್ ನೇಚರ್ ಇರ್ತಾವ, ಅಥವಾ ಬೌಲ್ಡರ್ಸ್ ಇರ್ತಾವ, ಅಥವಾ ಕೋರ್ಸ್ ಗ್ರೈನ್ ಸಾಯಿಲ್ ನೇಚರ್ ಇರ್ತಾವ. ತಿಳಿದ. ಇವು ವರ್ಡ್ಸ್ ಏನದಾವಲ್ಲ, ಇವು ವರ್ಡ್ಸ್ ಭಾಳ ಇಂಪಾರ್ಟೆಂಟ್. ಹೇಳ್ತಾ. ಫೈನ್ ಗ್ರೈನ್ ಸಾಯಿಲ್ ಇರ್ತದ, ಕೋರ್ಸ್ ಗ್ರೈನ್ ಸಾಯಿಲ್ ಇರ್ತದೆ. ಇನ್ನೊಂದು ಫೈನ್ ಗ್ರೈನ್ ಸಾಯಿಲ್ ಅಂದ್ರೆ ಏನು, ಒಂದು ಎಕ್ಸಾಂಪಲ್ ತಗೊಳ್ಳಿ, ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ತಿಳ್ಕೊ.
ಬ್ಲ್ಯಾಕ್ ಕಾಟನ್ ಸಾಯಿಲ್ ಪಾರ್ಟಿಕಲ್ಸ್ ಸಣ್ಣ ಇರ್ತಾವ, ಸಣ್ಣ 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 ಪಾರ್ಟಿಕಲ್ಸ್ ಇರ್ತಾವ. ಇವನ್ ನಿಮ್ಮ ಕಣ್ಣಿಗೂ ಕೂಡ ಕಾಣಂಗಿಲ್ಲ ಅಷ್ಟು ಸಣ್ಣ ಪಾರ್ಟಿಕಲ್ಸ್ ಇರ್ತಾವ. ಬಟ್ ಈ ಎಲ್ಲ ಪಾರ್ಟಿಕಲ್ಸ್ಗಳು ಒಂದಕ್ಕೊಂದು ಅಟ್ರಾಕ್ಟ್ ಆಗಿ ಒಂದು ಲಂಪ್ ಆಗಿರ್ತೈತಿ ಒಂದು, ತಿಳಿತಾ? ಈ ಲಂಪ್ ಯಾಕಾಯ್ತು? ಲಂಪ್ ಯಾಕಾಯ್ತು? ಲಂಪ್ ಯಾಕಾಯ್ತು ಅಂತಂದ್ರೆ ಒಂದು ಪಾರ್ಟಿಕಲ್ಲು ಇನ್ನೊಂದು ಪಾರ್ಟಿಕಲ್ನ ಅಟ್ರಾಕ್ಟ್ ಮಾಡ್ಕೊಂತಾವ. ಆ ಅಟ್ರಾಕ್ಟಿಗೆ ಕೊಹೆಷನ್ ಅಂತಾರ. ಅಟ್ರಾಕ್ಷನ್ ಏನಂತಾರೆ? ಕೊಹೆಷನ್ ಅಂತಾರೆ. ಸಿಮಿಲರ್ ಪ್ರಾಪರ್ಟಿ ಐತಿಲ್ಲ, ಕೊಹೆಷನ್ ಅಂತಾರೆ. ಮತ್ತೆ ಅವು ಅಟ್ರಾಕ್ಟ್ ಎದಕ್ ಮಾಡ್ಕೊಂತಾವ ಅಂದ್ರ, ಇದೊಂದು ಕ್ಲೇ ಪಾರ್ಟಿಕಲ್ ಇತ್ತು ಅಂತ ತಿಳ್ಕೊಡ್ರಿ. ಇದೊಂದು ಕ್ಲೇ ಪಾರ್ಟಿಕಲ್ ಇತ್ತಂದ್ರ ಆ ಸರ್ಫೇಸ್ ಮೇಲೆ ಏನಿರ್ತೈತಿ ಅಂತ ನೆಗೆಟಿವ್ ಚಾರ್ಜಸ್ ಇರ್ತಾವಂತ. ನಿಮ್ಗೆ ಆಮೇಲೆ ಡೀಟೇಲ್ಡ್ ಆಗಿ ಹೇಳ್ತೀನಿ. ಸರ್ಫೇಸ್ ಮೇಲೆ ನೆಗೆಟಿವ್ ಚಾರ್ಜ್ ಇರ್ತಾವ, ಒಳಗಡೆ ಪಾಸಿಟಿವ್ ಚಾರ್ಜ್ ಇರ್ತಾವಂತ. ತಿಳಿತಾ? ಈ ಒಳಗಡೆ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಇರೋದ್ರಿಂದ ಅವು ಅಟ್ರಾಕ್ಟ್ ಆಗ್ತಾವಂತ. ಅಂದ್ರ ಈ ಕೆಮಿಕಲ್ ವೆದರ್ ಆಗಿರ್ತಕ್ಕಂಥ ಸಾಯಿಲ್ ಒಳಗಡೆ ಯಾವ ಫೋರ್ಸ್ ಇರ್ತದಂದ್ರ ಸರ್ಫೇಸ್ ಫೋರ್ಸ್ ಪ್ರಿಡಾಮಿನೆಂಟ್. ಫೋರ್ಸ್ ಡಾಮಿನೆಂಟ್ ಇರ್ತದೆ, ಪ್ರಿಡಾಮಿನೆಂಟ್. ತಿಳಿತಾ? ಅದೇ ನೀ ಏನಾದ್ರು ಮತ್ತೆ ಇವು ಏನಿರ್ತಾವ ಕೊಹೆಸಿವ್ ಸಾಯಿಲ್ ಇರ್ತಾವ. ಇವು ಕೊಹೆಸಿವ್ ಸಾಯಿಲ್ಸ್ ಇರ್ತಾವ. ಅದೇ ನೀ ಏನಾದ್ರು ಕೋರ್ಸ್ ಗ್ರೈನ್ ಸಾಯಿಲ್ ಒಳಗೆ ಬಂದಿ ಅಂತಂದ್ರ, ಈಗ ಒಂದು ಗ್ರಾವೆಲ್ ಐತಿ, ಇನ್ನೊಂದು ಗ್ರಾವೆಲ್ ಐತಿ, ಇನ್ನೊಂದು ಗ್ರಾವೆಲ್ ಐತಿ, ಇನ್ನೊಂದು ಗ್ರಾವೆಲ್ ಅದ, ಇನ್ನೊಂದು ಗ್ರಾವೆಲ್. ಇವೇನ್ರ ಅಂಟ್ಕೊಂಡವನು? ಇಲ್ಲ, ಅಂಟ್ಕೊಳಂಗೆ ಇಲ್ಲ. ಅವು ಏನೋ ಸ್ವಲ್ಪ ನೀರು ಬಿದ್ದಿದ್ವು ಅಂದ್ರೂ ಕೂಡ ಸ್ವಲ್ಪ ಹಸಿಯಾಗಿರ್ತಾವ, ಬಟ್ ಅಂಟ್ಕೊಳಕ್ ಸಾಧ್ಯನೇ ಇಲ್ಲ. ಅಂದ್ರೆ ಅವೇನವು ದೇ ಆರ್ ಆಲ್ ಸಿಂಗಲ್ ಗ್ರೈನ್ ಸ್ಟ್ರಕ್ಚರ್ಸ್. ಅಂದ್ರೆ ಅವು ಬಿಹೇವಿಯರ್ ಒಂದೊಂದಾಗಿರ್ತಾವ, ಕೋರ್ಸ್ ಗ್ರೈನ್ಡ್ ಆಗಿರ್ತಾವ. ಮತ್ತೆ ಅಂಟ್ಕೊಳಂಗಿಲ್ಲ ಅಂದಿದ್ದಕ್ಕೋಸ್ಕರ ಅವಕ್ಕೆ ಏನನ್ಬೋದು ನಾವು ಕೊಹೆಷನ್ ಲೆಸ್ ಸಾಯಿಲ್ಸ್ ಅಂತ ಹೇಳ್ಬೋದು. ಕೊಹೆಷನ್ ಲೆಸ್ ಸಾಯಿಲ್ ಫಾರ್ಮೇಶನ್ ಆಗ್ತಾವ. ನೆಕ್ಸ್ಟ್ ಅದ್ರೊಳಗಡೆ ಏನಿರ್ತಾವ? ಏನಿರಂಗಿಲ್ಲ, ಸರ್ಫೇಸ್ ಪೋರ್ಸ್ ಆಬ್ಸೆಂಟ್ ಇರ್ತೈತಿ. ಸರ್ಫೇಸ್ ಪೋರ್ಸ್ ಏನಿರ್ತದ? ಆಬ್ಸೆಂಟ್ ಇರ್ತದ. ಹಂಗಾರೆ ಯಾವ ಫೋರ್ಸ್ ಇರ್ತದ ಅಂದ್ರೆ ಇದ್ರೊಳಗೆ ಗ್ರಾವಿಟೇಷನಲ್ ಫೋರ್ಸ್ ಡಾಮಿನೆಂಟ್ ಇರ್ತದ. ಗ್ರಾವಿಟೇಷನಲ್ ಫೋರ್ಸ್ ಡಾಮಿನೆಂಟ್ ಇರ್ತದ. ಅಂದ್ರೆ ಇದ್ರ ಅರ್ಥ ಏನಂತಂದ್ರ ಇದು ಗ್ರಾವಿಟಿಗೆ ಅಫೆಕ್ಟ್ ಆಗ್ತದೆ. ಗ್ರಾವಿಟಿ ಅಂದ್ರೆ ಒಂದು ಕಂಕರ್ನ ಇಲ್ಲಿ ಬಿಟ್ರಿ ಅಂತಂದ್ರ ಆ ಕಡಿನ ಅಲ್ಲಿ ಬಿಟ್ರೆ ಅಗ್ರಿಗೇಟ್ ಸ್ವಲ್ಪ ಸೀದಾ ಕೆಳಗಡೆ ಬಂದು ಬೀಳ್ತದ. ಬಟ್ ಅದೇ ಕ್ಲೇ ಪಾರ್ಟಿಕಲ್ಸ್ ಅದು ಕೆಳಗಡೆ ಬಂದು ಬೀಳಂಗಿಲ್ಲ. ಅದು ಯಾಕ? ಭಾಳ ಟರ್ಬುಲೆನ್ಸ್ ಇರೋದ್ರಿಂದ, ವಿಂಡ್ ಟರ್ಬುಲೆನ್ಸ್ ಆದಿದ್ರಿಂದ ಹಾರಾಡ್ಕೊಂತ ಹೋಗ್ತಿರ್ತದೆ. ಅದು ಯಾವಾಗ ಭಾಳಷ್ಟು ಕೂಡಿ ಒಂದು ಲಂಪ್ ಆಗ್ತದೆ ನೋಡಿ, ಅವಾಗ ಅದು ಬೀಳ್ತದೆ. ಅಂದ್ರೆ ಇಲ್ಲಿ ಏನಾಯ್ತು? ಇಲ್ಲಿ ಗ್ರಾವಿಟಿ ಫೋರ್ಸ್ ಈಸ್ ಆಬ್ಸೆಂಟ್. ಗ್ರಾವಿಟಿ ಫೋರ್ಸ್ ಈಸ್ ವೀಕ್ ಅಂತಾರೆ. ಫೋರ್ಸ್ ಈಸ್ ವೀಕ್ ಇರ್ತದೆ. ತಿಳಿದ? ಎನಿ ಡೌಟ್ ಹಿಯರ್? ನೆಕ್ಸ್ಟ್ ಮತ್ತೊಂದಿಷ್ಟು ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಅಬೌಟ್ ಕೆಮಿಕಲ್ ವೆದರಿಂಗ್ ಏನಂದ್ರ, ಇಲ್ಲಿ ರಾಕ್ ಇತ್ತಂತ ತಿಳ್ಕೊಳ್ರಿ. ಆ ರಾಕದು ಸಾಯಿಲ್ ಆಯ್ತು ಅಂತಂದ್ರ ಆ ಸಾಯಿಲ್ ಮತ್ತು ರಾಕು ಎರಡು ಒಂದ ಕಡೆಗೆ ಇರ್ತಾವ. ಅಂದ್ರ ಇದು ಪೇರೆಂಟ್, ಇದು ಫಾರ್ಮ್ ಆಗಿರ್ತಕ್ಕಂಥ ಸಾಯಿಲ್, ಇದು ಸಾಯಿಲ್. ಹಂಗಾದ್ರ ಇವು ಸಾಯಿಲ್ಗಳು ಯೂಶುವಲಿ ಹೆಂಗಿರ್ತಾವ? ರೆಸಿಡ್ಯೂಯಲ್ ಸಾಯಿಲ್ಸ್ ಇರ್ತಾವ. ಅಂದ್ರೆ ಅಲ್ಲೇ ಹುಟ್ಟತಾವ, ಅಲ್ಲೇ ಇರ್ತಾವ. ಅದ ಊರಾಗ ಮದುವೆ ಮಾಡ್ಕೊಂಡು ಅಲ್ಲೇ ಇರ್ತಾವ, ಮತ್ತೆ ಬೇರೆ ಕಡೆಗೆ ಹೋಗಂಗಿಲ್ಲ ಅವು. ಆಯ್ತಾ? ಇವು ಪೇರೆಂಟ್ ಎಲ್ಲಿ ಇರ್ತಾವಲ್ಲ ಅಲ್ಲೇ ಇರ್ತಾವೆ. ಬರೀ ಜಗಳ ಆಡ್ಕೊಂತ ಒಂದ್ಸತಿ ಗಂಡನ ಮನೆಗೆ ಹೋದೆ, ಒಂದ್ಸತಿ ತವ್ರ ಮನೆಗೆ ಬಂದೆ, ಒಂದ್ಸತಿ ಗಂಡನ ಮನೆಗೆ ಹೋದೆ, ತವ್ರ ಮನೆಗೆ ಬಂದೆ, ಅಲ್ಲೇ ಜಗಳ ಆಡ್ಕೊಂತ ಇರ್ತಾವ. ತಿಳಿತಾ? ಇವು ರೆಸಿಡ್ಯೂಲ್. ಯಾಕೆ? ಅವು ಕೆಮಿಕಲ್ ವೆದರಿಂಗ್ ಅದ, ಕೆಮಿಕಲ್ ವೆದರಿಂಗ್ ಆಗ್ಯಾವ. ಬಟ್ ಇವು ಫಿಸಿಕಲ್ ವೆದರಿಂಗ್ ಇವು ಹುಡುಗರು ಇದ್ದಂಗೆ. ಇವು ಟ್ರಾನ್ಸ್ಪೋರ್ಟೆಡ್ ಸಾಯಿಲ್. ಪೇರೆಂಟ್ ಮೇಲೆ ಸ್ವಲ್ಪನೂ ಕನಿಕರನೇ ಇರಲ್ಲ ಇವಕ್ಕೆ. ಹೆಂಗ? ಎಲ್ಲೋ ಪೇರೆಂಟ್, ಎಲ್ಲೋ ಸಾಯಿಲ್. ಹೆಂಗ್ ಓದುವ ಸಾಯಿಲ್ ಇಲ್ಲಿಗೆ? ವಿಂಡ್ಲಿಂದರ ಹೋಗಿರ್ಬೋದು, ವಾಟರ್ಲಿಂದರ ಹೋಗಿರ್ಬೋದು, ಅಥವಾ ಗ್ರಾವಿಟೇಷನಲಿಂದರ ಹೋಗಿರ್ಬೋದು, ಹ್ಯೂಮನ್ ಆಕ್ಷನ್ಲಿಂದರ ಹೋಗಿರ್ಬೋದು, ಲವ್ ಆಗಿ ಹೋಗಿರ್ಬೋದು, ಬ್ರೇಕಪ್ ಆಗಿ ಹೋಗಿರ್ಬೋದು, ಜಾಬ್ ಹತ್ತಿ ಹೋಗಿರ್ಬೋದು, ಕರಿಯರ್ ಆಗಿ ಹೋಗಿರ್ಬೋದು. ಏನಾರ ಒಂದು ಮಾಡಿಕೊಂಡು ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ತಾವ. ಹೇಳ್ತಾ? ಇವೆಲ್ಲ ಏನು? ಟ್ರಾನ್ಸ್ಪೋರ್ಟೆಡ್ ಸಾಯಿಲ್. ಯಾವುವು? ಅದಕ್ಕೆ ಇವಕ್ಕೆ ಏನಂದ್ರೆ ಕೊಹೆಷನ್ ಲೆಸ್ ಇರ್ತಾವ. ಕೊಹೆಷನ್ ಅಂದ್ರೆ ಏನು? ಬಾಂಡ್ ಅಂತ. ಬಾಂಡ್ ಇರಂಗೇ ಇಲ್ಲ ಇವಕ್ಕ. ಹುಡುಗರಿಗೆ ಬಾಂಡ್ ಇರಂಗೇ ಇಲ್ಲ. ಈ ಹುಡುಗಿಯರಿಗೆ ಬಾಂಡ್ ಇರ್ತೈತಿ ಚಂದ, ಕೊಹೆಸಿವ್ ಸಾಯಿಲ್ಸ್. ಆಮೇಲೆ ಹುಡುಗಿಯರಿಗೆ ಸರ್ಫೇಸ್ ಪ್ರಿಡಾಮಿನೆಂಟ್ ಇರ್ತೈತಿ, ಗ್ರಾವಿಟಿ ಇರಂಗೇ ಇಲ್ಲ ಅವರಿಗೆ. ಹೌದಾ? ಹಾರೋದು ಜಿಗಿಯೋದು ಮಾಡಂಗಿಲ್ಲ ಇವು, ಅಲ್ಲೇ ಹುಟ್ಟತಾವ, ಅಲ್ಲೇ ಇರ್ತಾವ. ಬಟ್ ಇವು ಹುಡುಗರು ಗ್ರಾವಿಟಿ ನೋಡಿಲ್ಲ, ಎಲ್ಲ ನೋಡಿದಿಲ್ಲ. ಇಲ್ಲಿಂದ ಬಂದು ಹಾರಿ ಬೀಳ್ತಾವ ಹುಡುಗರು, ಮ್ಯಾಲಿಂದ ಬೀಳ್ತಾವ. ಹಾ,
ಟೋಟಲ್ ದೊಡ್ಡ ದೊಡ್ಡ ರಾಕ್ಗಳನ್ನ ಎರಡೆರಡು ಪೀಸ್ ಮಾಡ್ತಾವ, ರೂಟ್ ಆಕ್ಷನ್ ಆಗಿ ಪೀಸ್ ಮಾಡ್ತಾವ, ಟೆಂಪರೇಚರ್ ಎಫೆಕ್ಟ್, ಹ್ಯೂಮನ್ ಎಫೆಕ್ಟ್. ನೆನ್ಪಿಟ್ಟು ಬಿಡ್ರಿ, ಒಂದ್ ಏನಂತಂದ್ರೆ ಕೋರ್ಸ್ ಗ್ರೈನ್ ಸಾಯಿಲ್ ಅಂತಂದ್ರೆ ಹುಡುಗರ್ ನೇಚರ್, ಫೈನ್ ಗ್ರೈನ್ ಸಾಯಿಲ್ ಅಂದ್ರೆ ಹುಡುಗಿಯರ್ ನೇಚರ್. ಇದು ಸುಮ್ಮನೆ ನಿಮಗೆ ಹಿಂಗೆ ಹೇಳಕಂತಲ್ಲ, ಅದ್ರಿಂದ ನೆನ್ಪಿಟ್ಕೊಳೋದ್ರಿಂದ ಏನಾಗುತ್ತಂದ್ರೆ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಬರ್ಲಿಕ್ಕೆ ಒಂದ್ ಸ್ವಲ್ಪ ಇದಾಗ್ತೈತೆ, ನೆನಪಾಗಕ್ಕೆ ಶುರು ಆಗ್ಬಿಡ್ತಾವ. ಕೊಹೆಸಿವ್ ಐತಿ, ಕೊಹೆಷನ್ ಇಲ್ಲ, ಆಮೇಲೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಅದಾವ, ಅಂಟುಕೊಂತಾವ, ಚಿಪಕ್ನ ಇದಿರ್ತಾವಲ್ಲ ಅಂಟುಕೊಂಡು ಭಾಳ ಇವು ಇರ್ತಾವ. ಹಂಗ ಆಮೇಲೆ ಇವು ಭಾಳ ರಫ್ ಇರ್ತಾವ, ಆಮೇಲೆ ಕೊಹೆಷನ್ ಇರಂಗಿಲ್ಲ, ಸರ್ಫೇಸ್ ಫೋರ್ಸ್ ಇರಂಗೇ ಇಲ್ಲ, ಆಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಇರ್ತದ, ಟ್ರಾನ್ಸ್ಪೋರ್ಟೆಡ್ ಇರ್ತಾವ. ಇವೆಲ್ಲ ಪ್ರಾಪರ್ಟಿನ ನೀವು ನೆನ್ಪಿಟ್ಕೋಬಹುದು. ತಿಳಿತಾ? ನೆಕ್ಸ್ಟ್ ಇವು ಏನದಾವಲ್ಲ, ಆಮೇಲೆ ಇನ್ನೊಂದು ಏನು ಗೊತ್ತೇನು? ಈ ಕಾನ್ಸೆಪ್ಟ್ಸ್ ಇಟ್ಕೊಂಡ ನಾನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಕೊಹೆಸಿವ್ ಸಾಯಿಲ್ಸ್ ಏನದಾವಲ್ಲ, ಕೊಹೆಸಿವ್ ಸಾಯಿಲ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್. ಇವು ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್, ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್, ಬಿಕಾಸ್ ಯು ಕೆನ್ ನಾಟ್ ಪ್ರೆಡಿಕ್ಟ್ ದ ಏನದು ಬಿಹೇವಿಯರ್ ಆಫ್ ದ ಕೊಹೆಸಿವ್ ಸಾಯಿಲ್ಸ್. ನೋಡಿ, ಮನಸ್ಸಿನೊಳಗೆಲ್ಲ ಹುಡುಗರು ಬರಕತ್ತಾರ ಇಲ್ಲಿ. ನೀವದಿರಪ್ಪ ಪೋಸ್ಟ್ರು ಅವ್ರದಿರಿ, ನೀವು ಹೋಸರು ಕೂಡ ಬಡದ್ ಹಿಡಿದಿರಿ, ನನಗೆ ಬಡಿಬೇಡ್ರಿ. ಓಕೆ. ಕೊಹೆಸಿವ್ ಸಾಯಿಲ್ಸ್ ಹೆಂಗದ, ಯು ಕೆನಾಟ್ ಪ್ರೆಡಿಕ್ಟ್, ಅಂಡ್ ಯು ಕೆನಾಟ್ ಪ್ರೆಡಿಕ್ಟ್ ಈವನ್ ವಿತ್ ವಾಟರ್. ಒಂದು ಸಮ್ ಟೈಮ್ಸ್ ಪ್ಲಾಸ್ಟಿಕ್ ಬಿಹೇವಿಯರ್ ಇರ್ತಾವ, ಸಮ್ ಟೈಮ್ಸ್ ಲಿಕ್ವಿಡ್ ಬಿಹೇವಿಯರ್ ಇರ್ತಾವ, ಸಮ್ ಟೈಮ್ಸ್ ಸಾಲಿಡ್ ಇರ್ತಾವ, ಸಮ್ ಟೈಮ್ಸ್ ಸೆಮಿ ಸಾಲಿಡ್ ಬಿಹೇವಿಯರ್ ಬಂದ್ಬಿಡ್ತಾವ. ಹೌದಾ? ಬಿಯರಿಂಗ್ ಕೆಪಾಸಿಟಿ ಒಮ್ಮೊಮ್ಮೆ ಲೋ ಇರ್ತೈತಿ, ಒಮ್ಮೆ ಹೈ ಇರ್ತೈತಿ. ಮಳಿ ಬಂದಾಗ ಬೇರೆ ಬಿಹೇವಿಯರು, ಮಳಿ ಇರ್ಲಾರ್ದಾಗ ಬೇರೆ ಬಿಹೇವಿಯರು, ಮತ್ತೆ ಸಮ್ಮರ್ ಒಳಗೆ ಬೇರೆ. ಹಿಂಗೆ ಕಾಂಪ್ಯಾಕ್ಷನ್ ಮಾಡಿದ್ರೆ ಬೇರೆ, ಒಮ್ಮೆ ಕಾಂಪ್ಯಾಕ್ಷನ್ ಆಗಂಗೇ ಇಲ್ಲ ಅಂತವು ಕೆಲವು ಸಾಯಿಲ್ಗಳು. ಯಾಕೆ? ಅವು ಪೂರ ರಜ್ಜಾಗಿಬಿಟ್ಟಿರ್ತದ, ಕಾಂಪ್ಯಾಕ್ಷನ್ ಮಾಡಕ್ ಹೋಗ್ತಿದ್ವಿ, ಕಾಂಪ್ಯಾಕ್ಷನ್ ಆಗಂಗಿಲ್ಲ. ಓಕೆ, ಇವೆಲ್ಲ ನೀವು ಅನ್ಪ್ರೆಡಿಕ್ಟೇಬಲ್ ಬಿಹೇವಿಯರ್ಸ್. ಪ್ಲಸ್ ಇನ್ನೊಂದು ಏನಂತಂದ್ರೆ, ಇವುಗಳಿಗೆ ನೀನು ಕನ್ಕ್ಲೂಷನ್ ಮಾಡಿಸ್ಲಿಕ್ಕೆ ಒಂದು ಚಲೋ ಫಾರ್ಮುಲಾನು ಸಿಗಂಗಿಲ್ಲ. ಇವು ಬರೇ ಎಂಪೆರಿಕಲ್ ರಿಲೇಷನ್ಸ್ ಒಳಗೆ ಹೊಂಟ್ಬಿಡ್ತಾವ, ಎಂಪೆರಿಕಲ್ ರಿಲೇಷನ್ಸ್ ಒಳಗೆ ಹೊಂಟ್ಬಿಡ್ತಾವ. ಇವು ಸ್ಟ್ಯಾಂಡರ್ಡ್ ರಿಲೇಷನ್ಸ್ಗಳು ಎಕ್ಸಿಸ್ಟ್ ಆಗಂಗಿಲ್ಲ, ಸ್ಟ್ಯಾಂಡರ್ಡ್ ಎಕ್ಸ್ಪೆರಿಮೆಂಟ್ಸ್ಗಳು ಎಕ್ಸಿಸ್ಟ್ ಆಗಂಗಿಲ್ಲ. ಹಾಗಾಗಿ ಜಿಯೋಟೆಕ್ನಿಕಲ್ ಭಾಳ ಇದು ಏನಿದು ಕೊಹೆಸಿವ್ ಸಾಯಿಲ್ಸ್ ಏನದಲ್ಲ, ಭಾಳ ಪ್ರಾಬ್ಲಮೆಟಿಕ್ ಸಾಯಿಲ್ಸ್ ಅಂತ ಹೇಳ್ಬಿಡ್ತಾರೆ ಅವಕ್ಕೆ. ಓಕೆ, ಅಂದ್ರೆ ಪ್ರಾಬ್ಲಮೆಟಿಕ್ ಸಾಯಿಲ್ಸ್ ಅಂತ ಹೇಳ್ತಾರೆ. ಆಮೇಲೆ ಇದ್ರೊಳಗಡೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬ್ಲ್ಯಾಕ್ ವಾಟರ್ ಸಾಯಿಲ್. ಬ್ಲ್ಯಾಕ್ ವಾಟರ್ ಸಾಯಿಲ್ ಅಂದ್ರೆ ಮೋರ್ ಎಕ್ಸ್ಪ್ಯಾನ್ಷನ್ ಅದು. ಹೌದಾ? ಅಳಕ್ ಶುರು ಮಾಡ್ತದ, ಬಾವು ಅಂತ ಅಳಕ್ ಶುರು ಮಾಡ್ತದ, ನಗಕ್ ಶುರು ಮಾಡ್ತದ, ವೈ ಅಂತ ನಗಕ್ ಶುರು ಮಾಡ್ತದ. ಹೌದಾ? ಮೋರ್ ಸ್ವೆಲ್ಲಿಂಗ್ ಅಂಡ್ ಶ್ರಿಂಕಿಂಗ್, ಮೋರ್ ಸ್ವೆಲ್ಲಿಂಗ್ ಅಂಡ್ ಶ್ರಿಂಕಿಂಗ್ ಪ್ರಾಪರ್ಟಿ ಇರ್ತದ. ಹೇಳ್ತಾ? ಆಮೇಲೆ ಕ್ಲೇ ಮಿನರಲ್ಸ್ ಅಂತ ಇರ್ತಾವ, ಕ್ಲೇ ಮಿನರಲ್ಸ್ಗಳು ಇರೋದ್ರಿಂದ ಇವೆಲ್ಲ ಹಿಂಗಾಗ್ತಾವ. ಬಟ್ ಕಮಿಂಗ್ ಟು ಇವು ಇದ್ರೊಳಗಡೆ ಇವು ಯಾವ ಪ್ರಾಪರ್ಟಿ ಇರಲ್ಲ, ಇವು ಕ್ಯಾನ್ ಈಸಿಲಿ ಹ್ಯಾಂಡಲ್, ಸ್ಟ್ರಾಂಗ್ ಇರ್ತಾವ. ಇವು ಸ್ಟ್ರಾಂಗ್ ಇರ್ತವೆ, ಡೆನ್ಸಿಟಿ ಜಾಸ್ತಿ ಇರ್ತದ, ವೈಡ್ಸು ಕಡಿಮೆ ಇರ್ತಾವ. ಎಲ್ಲಿ ವೈಡ್ಸ್ ಕಡಿಮೆ ಇರ್ತಾವ, ಜಾಸ್ತಿ ಇರ್ತಾವ? ಸ್ಯಾಂಡ್ ಒಳಗೆ, ಸ್ಯಾಂಡ್ ಗ್ರಾವೆಲ್ ಒಳಗೆ. ಈಗ ನೋಡ, ಹುಡುಗಿಯರನ್ನ ಕೇಳ್ತೀನಿ, ಹುಡುಗಿಯರ್ ಎಷ್ಟು ಚಂದ ಉತ್ತರ ಕೊಡ್ತಾರೆ ನೋಡು. ಓಕೆ, ಕಂಪೇರ್ ಟು ಗ್ರಾವೆಲ್ಸ್ ಅಂಡ್ ಸ್ಯಾಂಡ್ಸ್, ಕ್ಲೇಸ್ ಒಳಗಡೆ ಇದು ಆಪ್ಷನ್ ಎ, ಇದು ಆಪ್ಷನ್ ಬಿ. ಎದ್ರೊಳಗಡೆ ವೈಟ್ಸ್ ಜಾಸ್ತಿ ಇರ್ತಾವ? ಯಾರು ಹೇಳ್ತೀರ? ಆಪ್ಷನ್ ಆನ್ಸರ್ ಹೇಳ್ರಿ. ಸ್ಯಾಂಡ್ ಒಳಗ ದೀಕ್ಷಾ. ಅದೇ, ಹುಡುಗಿಯರು ಒಟ್ಟ ತಮ್ಮ ತಪ್ಪುಗಳನ್ನ ತಾವು ಒಪ್ಕೊಳಂಗಿಲ್ಲ. ಮತ್ತೆ ಬೇರೆದಾರು ಕ್ಲೇ ಒಳಗೆ ವೈಟ್ಸ್ ಜಾಸ್ತಿ ಇರ್ತಾವ? ಇದು ಯಾವ್ದು ಹುಡುಗಿ? ಸಿಂಧು. ಕ್ಲೇ ಒಳಗೆ ವೈಟ್ಸ್ ಜಾಸ್ತಿ ಇರ್ತಾವ? ಹೆಂಗ? ಹ್ಮ್ ಸ್ಯಾಂಡ್ ಒಳಗೆ ವೈಟ್ಸ್ ಜಾಸ್ತಿ ಇರಲ್ಲ. ಪರ್ಮಿಯಬಿಲಿಟಿ ಎದ್ರೊಳಗೆ ಜಾಸ್ತಿ ಇರ್ತೈತಿ? ಪರ್ಮಿಯಬಿಲಿಟಿ ಆಪ್ಷನ್ ಎ ಒಳಗೆ ಜಾಸ್ತಿ ಇರುತ್ತೋ, ಆಪ್ಷನ್ ಬಿ ಒಳಗೆ ಜಾಸ್ತಿ ಇರುತ್ತೋ? ಓಕೆ, ಮತ್ತೆ ಆಪ್ಷನ್ ಬಿ ಒಳಗೆ ಜಾಸ್ತಿ ಇತ್ತಂದ್ಮೇಲೆ ಮತ್ತೆ ವೈಟ್ಸ್ ಜಾಸ್ತಿ ಇದ್ದಲ್ಲಿ ಪರ್ಮಿಯಬಿಲಿಟಿ ಜಾಸ್ತಿ ಇರುತ್ತಲ್ಲ. Clay particles are smaller in size. Particles are smaller in size, but what about whites? Whether permeability depending on whites or not. Permeability of the soil depending on whites or not. Surface area is more and hence the whites are okay. Surface area more ಇರೋದ್ರಿಂದ whites.
ಓಕೆ ಅನ್ಬೋದು, ಬಟ್ ಸ್ಟ್ಯಾಂಡರ್ಡ್ ಆಗಲಿಲ್ಲ. ಯು ಆರ್ ನಿಯರ್ ಟು ದ ಆನ್ಸರ್, ಬಟ್ ನಾಟ್ ಎಕ್ಸಾಕ್ಟ್ ಆನ್ಸರ್. ಓಕೆನಾ? ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಫಸ್ಟ್ ಅದಕ್ಕೆ ಆನ್ಸರ್ ಹೇಳ್ತೀನಿ. ಆನ್ಸರ್ ಏನಂದ್ರೆ, ಸ್ಯಾಂಡ್ ಮತ್ತು ಗ್ರಾವೆಲ್ಸ್ ಅಲ್ಲಿ ವೈಡ್ಸ್ ಕಡಿಮೆ ಇರ್ತಾವ, ಬಟ್ ವೈಡ್ ಸೈಜ್ ಜಾಸ್ತಿ ಇರ್ತದ. ಅದಕ್ಕೆ ಬಹಳ ತೀಕ್ಷ್ಣವಾಗಿ ಉತ್ತರ ಕೊಡ್ಬೇಕು. ಸರ್ ಏನ್ ಕೇಳ್ಯಾರ? ವೈಡ್ಸ್ ಕೇಳ್ಯಾರೋ, ವೈಡ್ ಸೈಜ್ ಕೇಳ್ಯಾರೋ, ಶೇಪ್ ಕೇಳ್ಯಾರೋ, ಸೈಜ್ ಕೇಳ್ಯಾರೋ, ಹಿಂಗ ಅರ್ಥದ. ಹಂಗ ಪ್ರತಿಯೊಂದು ಇದನ್ನು ವರ್ಡ್ಸ್ ಒಳಗೂ ಕೂಡ ಮೀನಿಂಗ್ ನೋಡ್ಕೋಬೇಕು. ಸ್ಯಾಂಡ್ ಮತ್ತು ಗ್ರಾವೆಲ್ಸ್ ಅಲ್ಲಿ ವೈಡ್ಸ್ ಸೈಜ್ ಜಾಸ್ತಿ ಅದ, ವೈಡ್ಸ್ ನಂಬರ್ ಆಫ್ ವೈಡ್ಸ್ ಕಡಿಮೆ ಇರ್ತಾವ, ಅಥವಾ ಟೋಟಲ್ ಕ್ವಾಂಟಿಟಿ ಆಫ್ ವೈಡ್ಸ್ ಕಡಿಮೆ ಇರ್ತಾವ. ಕ್ಲೇ ಅಲ್ಲಿ ವೈಡ್ ಸೈಜ್ ಸಣ್ಣವಿರ್ತಾವ, ಮತ್ತು ಬಟ್ ನಂಬರ್ ಆಫ್ ವೈಡ್ಸ್ ಜಾಸ್ತಿ ಇರ್ತಾವ. ಅರ್ಥ ಆಯ್ತಾ? ಆಮೇಲೆ ಪರ್ಮಿಯಬಿಲಿಟಿ ವೈಡ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಪರ್ಮಿಯಬಿಲಿಟಿ ವೈಡ್ ಸೈಜ್ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಸ್ಯಾಂಡ್ ಮತ್ತು ಗ್ರಾವೆಲ್ ಅಲ್ಲಿ ವೈಡ್ ಸೈಜ್ ಜಾಸ್ತಿ ಇರೋದ್ರಿಂದ ಪರ್ಮಿಯಬಿಲಿಟಿ ಜಾಸ್ತಿ ಇರ್ತದೆ. ಕ್ಲೇ ಅಲ್ಲಿ ಈ ಒಂದು ವೈಡ್ಸ್ ಆರ್ ಮೋರ್, ಬಟ್ ವೈಡ್ ಸೈಜಸ್ ಆರ್ ಲೆಸ್, ದೇರ್ ಫೋರ್ ಪರ್ಮಿಯಬಿಲಿಟಿ ಅಲ್ಲಿ ಕಡಿಮೆ ಇರ್ತದೆ. ಅಂಡರ್ಸ್ಟುಡ್? ನೋಡಿ, ಇಷ್ಟು ಎಕ್ಸ್ಪ್ಲೇನ್ ಮಾಡಬೇಕಾದಾಗ ಐ ಡಿಡ್ಂಟ್ ಟೇಕ್ ಎನಿ ವರ್ಡ್ ಕಾರ್ಡ್ ಆಸ್ ಅ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ವರ್ಡ್ ಅನ್ನ ನಾನು ತಗೊಳ್ಳಿಲ್ಲ. ಸರ್ಫೇಸ್ ಏರಿಯಾ ವರ್ಡ್ ಯಾವಾಗ ತಗೊಳ್ತೀನಿ ಅಂದ್ರೆ, ವೆನ್ ಐ ಸ್ಟಡಿ ದ ಬಿಹೇವಿಯರ್ ಆಫ್ ಕ್ಲೇ ವಿತ್ ವಾಟರ್, ಅವಾಗ ನಾನು ಏನ್ ಮಾಡ್ತೀನಿ, ಸರ್ಫೇಸ್ ಏರಿಯಾ ತಗೋತೀನಿ. ಅಫ್ಕೋರ್ಸ್ ಇಟ್ ಈಸ್ ನಿಯರ್ ಟು ದ ಆನ್ಸರ್ ಅಂತ ಯಾಕೆ ಹೇಳಿದ್ನಿ ಅಂದ್ರೆ, ಪಾರ್ಟಿಕಲ್ ಸಣ್ಣ ಆದಂಗಿಲ್ಲ ಸರ್ಫೇಸ್ ಏರಿಯಾ ಜಾಸ್ತಿ ಆಗ್ತದೆ. ಸರ್ಫೇಸ್ ಏರಿಯಾ ಜಾಸ್ತಿ ಆಗ್ತದೆ. ಸರ್ಫೇಸ್ ಏರಿಯಾ ಜಾಸ್ತಿ ಆದಂಗೆಲ್ಲ ಏನಾಗ್ತದ, ಸ್ಮಾಲ್ ಇಂಟರ್ ಕನೆಕ್ಟೆಡ್ ವೈಡ್ಸ್ ನಂಬರ್ಸ್ ಜಾಸ್ತಿ ಆಗ್ತಾವ. ಸ್ಮಾಲ್ ಇಂಟರ್ ಕನೆಕ್ಟೆಡ್ ವೈಡ್ಸ್ ನಂಬರ್ಸ್ ಜಾಸ್ತಿ ಆದಂಗೆಲ್ಲ ನಂಬರ್ ಆಫ್ ವೈಡ್ಸ್ ಜಾಸ್ತಿ ಆಗ್ಬಿಡ್ತಾವ. ಹೇಳ್ತಾ, ಇದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಯಾವಾಗಲೂ ನೆನ್ಪಿಟ್ಕೊಂತೀರಿ, ಒಟ್ಟ ಮರಿಲಾರ್ದಂತ ಎಕ್ಸಾಂಪಲ್ ಏನಂದ್ರೆ, 1 kg ಗೋಧಿ, 1 kg ಗೋಧಿ ಒಂದು ಪ್ಯಾಕೆಟ್ ಒಳಗಡೆ, ಒಂದು ಬಾಕ್ಸ್ ಒಳಗಡೆ ಇತ್ತು ಅಂತ ತಿಳ್ಕೊಳ್ರಿ. ಇದು 1 kg ಗೋಧಿ. ಇದನ್ನ ನೀವು ಹಿಟ್ಟು ಹಾಕ್ಸ್ಕೊಂಡು ಬಂದ್ರ, ಅದು 1 kg ಗೋಧಿ ಹಿಟ್ಟು, 1 kg ಗೋಧಿ ಹಿಟ್ಟು ಏನಿರ್ತದಲ್ಲ, ಅದು 2 ಚೀಲ ತಗೋಬಹುದು. ಮೋರ್ ದ್ಯಾನ್ 1 ಬ್ಯಾಗ್ಸ್ ತಗೊಳ್ತದೆ. ಇದು 1 kg ಗೋಧಿ ಹಿಟ್ಟು ಆಗ್ತದೆ, ಬಿಕಾಸ್ ಇದು 1 kg ಗೋಧಿ. ಅಂದ್ರೆ ಏನಾಗ್ತದ, ಕೋರ್ಸ್ ಒಳಗೆ ಇದ್ದಾಗ ಅವು ಸ್ಮಾಲ್ ಜಾಗದೊಳಗೆ ಕುಂದಿರ್ತಾವ, ಬಟ್ ಫೈನ್ ಆದ್ಮೇಲೆ ಅವು ಜಾಸ್ತಿ ಜಾಗ ತಗೊಳ್ತಾವ. ಇವನ್ ಕಂಪ್ಯಾಕ್ಟ್ ಮಾಡ್ತೀನಿ ಅಂತಂದ್ರೂ ಕೂಡ, ಎಷ್ಟೇ ಒತ್ತಿದ್ರು ಕೂಡ ಒಂದು ಬಾಕ್ಸ್ ಒಳಗಡೆ, ಗೋಧಿ ಕುಂತ ಬಾಕ್ಸ್ ಒಳಗಡೆ ನೀವು ಇಡ್ಸೋದು ಭಾಳ ಟಫ್ ಆಗ್ತದೆ. ಮತ್ತು ನೀರು ಹಾಕಿ ಏನೇನೋ ಮಾಡಿ ಇದು ಮಾಡ್ಬೇಕಾಗ್ತದೆ. ತಿಳಿತಾ? ಮೀನ್ಸ್ ವೆನ್ ದ ಪಾರ್ಟಿಕಲ್ ಸೈಜ್ ರೆಡ್ಯೂಸಸ್, ವೈಡ್ಸ್ ಇನ್ಕ್ರೀಸಸ್. ಹೇಳ್ತದ? ಇವಕ್ಕೆ ಏನಂತಾರೆ ಗೊತ್ತೇನೆ, ಇದಕ್ಕೆ ಜಿಯೋಟೆಕ್ನಿಕಲ್ ಅಲ್ಲಿ ಪ್ಯಾರಾಡಾಕ್ಸ್ ಅಂತಾರೆ. ಪ್ಯಾರಾಡಾಕ್ಸ್ ಅಂತಂದ್ರೆ, ಒಂದ್ ಹೇಳಕ್ ಹೋದ್ರೆ ಇನ್ನೊಂದು ಮಿಸ್ ಆಗತೈತಿ, ಇನ್ನೊಂದು ಹೇಳಕ್ ಹೋದ್ರೆ ಇನ್ನೊಂದು ಮಿಸ್ ಆಗ್ತಿರ್ತೈತಿ. ಒಂದು ಪ್ರಾಪರ್ಟಿ ಅರ್ಥ ಮಾಡ್ಕೊಂಡಿ ಅಂದ್ರೆ ಇನ್ನೊಂದು ಪ್ರಾಪರ್ಟಿ ಅರ್ಥ ಆಗಂಗಿಲ್ಲ. ಭಾಳ ಹಚ್ಕೊಂತಾರ್ರಿ ನಮ್ಮ ಮನ್ಯಾಗ, ನಮ್ಮ ಮನೆಯವರು ಎಲ್ಲಾರು ಭಾಳ ಹಚ್ಕೊಂತಾರ್ರಿ ಅಂತ. ಹೌದು, ಬಟ್ ಜಗಾಡ್ತಿರ್ತಾರ ಅವ್ರ ಜೊತೆಗೆ. ಇವು ಪ್ಯಾರಾಡಾಕ್ಸ್ ಇವು. ಭಾಳ ಕೇರ್ ಮಾಡ್ತಾರೆ, ಎಲ್ಲರನ್ನು ಕೇರ್ ಮಾಡ್ತಾರೆ. ಮತ್ತೆ ಜಗಳ ಎದಕ್ಕೆ ಆಡ್ತಾರ? ಅದು ಪ್ಯಾರಾಡಾಕ್ಸ್. ಅದು ಜಗಳಕ್ಕೂ ಪ್ರೀತಿಗೆ ಏನ್ ಸಂಬಂಧ ಇರಂಗಿಲ್ಲ. ಈ ಪ್ರೀತಿ ಎಲ್ಲಿ ಜಾಸ್ತಿ ಇರ್ತ್ರಿ, ಅಲ್ಲಿ ಜಗಳ ಜಾಸ್ತಿ ಆಗ್ತಾವ್ರಿ ಅಂತ. ಪ್ಯಾರಾಡಾಕ್ಸ್ ಅದು. ಪ್ರೀತಿ ಎಲ್ಲಿ ಜಾಸ್ತಿ ಇರುತ್ತೆ, ಅಲ್ಲೇ ಜಗಳ ಕಡಿಮೆ ಇರ್ಬೇಕು. ಇಲ್ಲ, ಶಿಟ್ ಅಲ್ಲಿ ಬರ್ತಿರ್ತೈತೆ ಅಂತ, ಅವ್ರಿಗೆ ಶಿಟ್, ಅವ್ರ ಮೇಲೆ ಶಿಟ್ ಆಗ್ತಿರ್ತದೆ. ಇವೆಲ್ಲ ಏನಂತಂದ್ರೆ ಇವು ಕೊಯೆಸಿವ್ ಸಾಯಿಲ್ಸ್ ಪ್ರಾಪರ್ಟಿಗಳು ಇವು. ಆ ಕೊಯೆಷನ್ ಲೆಸ್ ಸಾಯಿಲ್ ಪ್ರಾಪರ್ಟಿ ಏನು, ಸಿಂಗಲ್, ಆರಾಮ್ ಚಿಂತಿಲ್ಲ ಅವು. ಅದಕ್ಕೆ ಅವಕ್ಕೆ ಹೆಸರು ಇಟ್ಬಿಟ್ರು ನೋಡಿ, ಏನಂತ, ಸಿಂಗಲ್ ಗ್ರೇನ್ ಸಾಯಿಲ್ ಸ್ಟ್ರಕ್ಚರ್ಸ್ ಅಂತ. ಅವು ಊಟದ ಸಿಂಗಲ್ ಇರ್ತಾವ, ಸಾಯವತ್ನಾಗ ಸಿಂಗಲ್ ಆಗಿ ಸಾಯ್ತಾವ. ಅದ ಸಿಂಗಲ್ ಗ್ರೇನ್ ಸಾಯಿಲ್ ಸ್ಟ್ರಕ್ಚರ್ಸ್. ಓಕೆ, ದೇರ್ ಆರ್ ಸಮ್ ನೇಮ್ಸ್ ಫಾರ್ ದಿಸ್, ಏನಿವು ಕೋರ್ಸ್ ಗ್ರೇನ್ ಸಾಯಿಲ್ಸ್. ಅವನ್ನ ಇಲ್ಲೇ ಹೇಳ್ತೀನಿ ನೋಡ್ರಿ. ಓಕೆ, ಹ್ಯೂಮನ್ ಆಕ್ಷನ್ಸ್ ಏನಾರ ಬಂದಿದ್ವು ಅಂತಂದ್ರೆ ಅವಕ್ಕೆ ಏನಂತಾರೆ, ಮ್ಯಾನುಫ್ಯಾಕ್ಚರ್ಡ್ ಅಂತೇಳಿ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರ್ ಸ್ಯಾಂಡ್ ಈಸ್ ಅ ಟ್ರಾನ್ಸ್ಪೋರ್ಟೆಡ್ ಸಾಯಿಲ್. ಟೆಂಪರೇಚರ್ಗೆ ಏನಿಲ್ಲ, ಫ್ರಾಸ್ಟ್ಗೆ ಏನಿಲ್ಲ, ರೂಟ್ ಆಕ್ಷನ್ಸ್ಗೆ ಏನಿಲ್ಲ. ವಾಟರ್ಲಿಂದ ಟ್ರಾನ್ಸ್ಫರ್ ಆಗಿದ್ವು ಅಂದ್ರೆ ಅವಕ್ಕೆ ಅಲ್ಲುವಿಯಲ್ ಸಾಯಿಲ್ ಅಂತಾರೆ. ಅಲ್ಲುವಿಯಲ್ ಸಾಯಿಲ್ ಅಂತಾರೆ. ಅಲ್ಲು ಅರ್ಜುನ್ ಗೊತ್ತಲ್ಲ, ಹೀರೋ, ಎಲ್ಲದನವ ತೆಲುಗು ಇದ್ರೊಳಗದನಲ್ಲ, ಹೌದಾ, ನೋಡ ಹುಡುಗದನವ. ಅಲ್ಲುವಿಯಲ್ ಸಾಯಿಲ್. ಇನ್ನೊಂದು ಬರ್ತದ, ವಿಂಡ್ ಇಂದ ಟ್ರಾನ್ಸ್ಫರ್ ಆಗಿದ್ವು ಅಂತಂದ್ರೆ ಅವಕ್ಕೆ ತಡಿ ಇವನ್ ಹೇಳ್ಬಿಡ್ತೀನಿ, ಗ್ರಾವಿಟೇಷನ್ ಇಂದ ಟ್ರಾನ್ಸ್ಫರ್ ಆಗಿದ್ವು ಕೊಲ್ಲುವಿಯಲ್ ಸಾಯಿಲ್ ಅಂತ. ಕೊಲ್ಲುವಿಯಲ್ ಸಾಯಿಲ್ ಅಂದ್ರೆ ಅದು ಗ್ರಾವಿಟೇಷನ್ ಇಂದ ಟ್ರಾನ್ಸ್ಫರ್ ಆಗುತ್ತೆ. ವಿಂಡ್ ಇಂದ ಟ್ರಾನ್ಸ್ಫರ್ ಆಗಿತ್ತು ಅಂದ್ರೆ ಅದಕ್ಕೆ ಏವಲಿನ್ ಅಂತಾರೆ. ಏವಲಿನ್ ಅಂತಾರೆ, ಅಥವಾ ಸ್ಯಾಂಡ್ ಡ್ಯೂನ್ ಅಂತಾರೆ, ಅಥವಾ ಲೋಯಸ್ ಅಂತಾರೆ. ಲೋಯಸ್. ಇವೆಲ್ಲ ನೀವು ವಿಂಡ್ ಇಂದ ಟ್ರಾನ್ಸ್ಫರ್ ಆಗಿರ್ತಾವ.
ಇದು ಕೊಲ್ಲುವಿಯಲ್ ವಾಟರ್ ಅಲ್ಲುವಿಯಲ್ ವಾಟರ್ ಇಂದ ಟ್ರಾನ್ಸ್ಫರ್ ಆಗಿರ್ತದ, ಕೊಲ್ಲುವಿಯಲ್ ಗ್ರಾವಿಟಿಯಿಂದ ಟ್ರಾನ್ಸ್ಫರ್ ಆಗಿರ್ತದ. ಅರ್ಥ ಆಯ್ತಾ ಮಗೆ? ಇಲ್ಲಿಗೆ ಏನ್ ಮಾಡಿದ್ವಿ ಅಂತಂದ್ರೆ ನಾವು ಸಾಯಿಲ್ ಏನದು ಆರಿಜಿನ್ ಆಫ್ ಸಾಯಿಲ್ ಅನ್ನ ಸ್ಟಡಿ ಮಾಡಿದ್ವಿ. ನಿಮ್ಗ ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾ ಹೋಗ್ರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆ, ನೋಡು, ಇದ್ರೊಳಗೆ ಒಂದೇ ಕ್ವಶನ್ಸ್ ಕೇಳ್ಬೋದಲ್ಲ ಅವರು. ನಮ್ಮ ಸಿಲೆಬಸ್ ಒಳಗೂ ಕೂಡ ಮೆನ್ಷನ್ ಅಷ್ಟೇ ಮಾಡ್ಯಾನ. ಏನ್ ಮೆನ್ಷನ್ ಮಾಡ್ಯಾನ? ಇಲ್ಲಿ ಡೆಫಿನಿಷನ್ ಆಫ್ ಸಾಯಿಲ್ ಕಾಂಪೋನೆಂಟ್, ಸಾಯಿಲ್ ಐಡೆಂಟಿಫಿಕೇಶನ್ ಅಂಡ್ ಕ್ಲಾಸಿಫಿಕೇಶನ್ ಮರದೇ ಇಲ್ಲ. ಆರಿಜಿನ್ ಆಫ್ ಸಾಯಿಲ್ ಬಗ್ಗೆ ಏನು ಮಾತಾಡೇ ಇಲ್ಲ. ಸಾಯಿಲ್ ಐಡೆಂಟಿಫಿಕೇಶನ್ ಅಂಡ್ ಕ್ಲಾಸಿಫಿಕೇಶನ್ ಅಂತ ಹೇಳೇನಲ್ಲ, ಇದು ಕ್ಲಾಸಿಫಿಕೇಶನ್ ಬೇರೆ. ಇದು ಡೆಫಿನಿಷನ್ ಆಫ್ ಸಾಯಿಲ್ ಕಾಂಪೋನೆಂಟ್ಸ್ ಅಂತ ಇನ್ನೂ ಹೋಗಿಲ್ಲ ನಾವು ಅಲ್ಲಿಗೆ, ಹೌದಾ? ಅದ್ರ ಬಗ್ಗೆ ಅವ್ ಮೆನ್ಷನ್ ಮಾಡಿಲ್ಲ, ಆದ್ರೂ ಸ್ಟಡಿ ಮಾಡಿವಿ. ಅಂದ್ರೆ ಇದ್ರೊಳಗೆ ಏನ್ ಕೇಳ್ಬೋದು ಹೇಳ್ರಿ? ಒಂದೇ ಕ್ವಶನ್ ಹೋಗಿತ್ತ ನಾವು. ಏನಂತ? ಹೌ ಸಾಯಿಲ್ ಆರಿಜಿನೇಟ್ಸ್, ಎಕ್ಸ್ಪ್ಲೇನ್ ಅಂತ. ಎಕ್ಸ್ಪ್ಲೇನ್ ಅಂದಾಗ ನಾವು ಯು ಕಾನ್ಸಂಟ್ರೇಟ್ ಆನ್ ಗ್ರೀನ್ ಇಂಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ಓಕೆ, ಏನ್ ವರ್ಡ್ಸ್ಗಳು ಬರ್ಬೇಕಂತಂದ್ರ ರಾಕ್ ಡಿಸ್ಇಂಟಿಗ್ರೇಟ್ ಆಗ್ತದ ಅಂತೇಳಿ ನಿಮ್ಮ ಆನ್ಸರ್ ಒಳಗಿರ್ಬೇಕು, ವೆದರಿಂಗ್ ಆಗ್ತದ ಅಂತ ನಿಮ್ಮ ಆನ್ಸರ್ ಒಳಗಿರ್ಬೇಕು, ನೆಕ್ಸ್ಟ್ ಕೆಮಿಕಲ್ ವೆದರಿಂಗು ಮತ್ತು ಫಿಸಿಕಲ್ ವೆದರಿಂಗ್ ಆಗುತ್ತಾ ಅಂತ ಆನ್ಸರ್ ಇರಬೇಕು. ಅದಕ್ಕೆ ಫೈನ್ ಮತ್ತು ಕೋರ್ಸ್ ಗ್ರೇನ್ ಅನ್ನು ಬರೀರಿ. ನೆಕ್ಸ್ಟ್ ಇವೆಲ್ಲಾ ವರ್ಡ್ಸ್ಗಳು ಇರಬೇಕು, ಮತ್ತು ಇವೆಲ್ಲಾ ವರ್ಡ್ಸ್ಗಳು ಇರಬೇಕು. ಮಾರ್ಕ್ಸ್ ಮೇಲೆ ಡಿಪೆಂಡ್. ನಿಮ್ಗೆ ಇನ್ನೂ ಬರಿಬೇಕಂತ ಅನಿಸಿತ್ತು ಅಂತಂದ್ರೆ ನೆಕ್ಸ್ಟ್ ಬರಿತಾ ಹೋಗ್ರಿ. ಇವು ಎಕ್ಸಾಂಪಲ್ಸ್ ಫಾರ್ ಕೆಮಿಕಲ್, ಎಕ್ಸಾಂಪಲ್ಸ್ ಫಾರ್ ಇದನ್ನು ಬರೀರಿ. ನೆಕ್ಸ್ಟ್ ಇನ್ನು ಪರ್ಟಿಕ್ಯುಲರ್ಲಿ ಬೇಕಿತ್ತು ಅಂತಂದ್ರೆ ಸರ್ಫೇಸ್ ಫೋರ್ಸಸ್, ಇದು 100% ಚಲೋ, ಇದು ಬರೀಲೇಬೇಕಿದೆ. ಸರ್ಫೇಸ್ ಏರಿಯಾ, ಸರ್ಫೇಸ್ ಫೋರ್ಸ್ ಅಂಡ್ ಗ್ರಾವಿಟೇಷನಲ್ ಫೋರ್ಸ್ ಬರೀರಿ. ನೆಕ್ಸ್ಟ್ ರೆಸಿಡಿಯಲ್ ಸಾಯಿಲ್ ಮತ್ತು ಟ್ರಾನ್ಸ್ಪೋರ್ಟೆಡ್ ಸಾಯಿಲ್ ಆಗಿರ್ತಾವ ಅಂತ ಬರೀರಿ. ಕೊಹೆಸಿವ್, ಕೊಹೆಷನ್ ಲೆಸ್ ಅಂತ ಬರೀರಿ. ಆಯ್ತದ? ಈ ಟೈಪು ಚಲೋ ಇವನ್ ಬರ್ದ್ಬಿಟ್ರೆ, ಪಾಯಿಂಟ್ಸ್ಗಳನ್ನ ಬರೆದ್ರೆ ನಿಮ್ಗೆ ಮಾರ್ಕ್ಸ್ ಸ್ಕಿಪ್ ಆಗೋಕ್ಕೆ ಚಾನ್ಸಸ್ ಇರಲ್ಲ. ಓಕೆನಾ? ಕೇಳಿ, ಏನಾದ್ರು ಡೌಟ್ಸ್ ಇದೆನಾ? ಹೇಳ್ರಿ, ಜಾಸ್ತಿ ಡೌಟ್ಸ್ ಕೇಳ್ಬೇಕು, ಹಂಗೆ ಏನ್ರ ಹೋಗಿತಿರ್ಬೇಕು. ಓಕೆ, ಈಗ ಒಂದು ಕ್ವಶನ್ ಬರ್ಕೊಳ್ರಿ, ಹೋಮ್ವರ್ಕ್. ಓಕೆ, ಫಸ್ಟ್ ಕ್ವಶನ್, ಹೌ ಸಾಯಿಲ್ ಆರಿಜಿನೇಟ್ಸ್, ಹೌ ಸಾಯಿಲ್ originates, explain ಸಾಕು ಒಂದ. ಎರಡನೇದ್ದು what do you mean by chemical weathering and physical weathering. ಒಂದ ಬರೆದು ಬಿಡ್ರಿ ಆನ್ಸರ್, ಆಮೇಲೆ ನೀವು ಇದನ್ನ ಸ್ಪ್ಲಿಟ್ ಮಾಡ್ಕೊಂಡು what do you mean by ಕೆಮಿಕಲ್ ವೆದರಿಂಗ್ ಅಂಡ್ ಫಿಸಿಕಲ್ ವೆದರಿಂಗ್. ಮೂರನೇದು, ಈಗ ಒಂದು ಸ್ವಲ್ಪ ಏನ್ ಮಾಡೋಣ ಗೊತ್ತಾ, ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಕೊಡೋಣ. ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಅಂದ್ರೆ, what is the necessary to study soil origin ಅಥವಾ ಸಾಯಿಲ್ ಡೆವಲಪ್ಮೆಂಟ್, ಇದನ್ನ ಬರೀ. ವಾಟ್ ಇಸ್ ದ ನೆಸೆಸರಿ ಅಂತ ಕೇಳ್ತಿದ್ದೆ ನಾವು, ಎದಕ್ಕೆ ಸ್ಟಡಿ ಮಾಡಬೇಕು? ಓಕೆ, ಅದನ್ನ ನೀವು ಬರೀಬೇಕು. ಮತ್ತೆ ಹಿಂಗೆ ಬರಿಬಾರ್ದು, ಸಾಯಿಲ್ ಆರಿಜಿನ್ ಅಂದನ ಬರೀ ಸಾಯಿಲ್ ಅಂದಿಲ್ಲ, ಸಾಯಿಲ್ ಆರಿಜಿನ್ ಸ್ಟಡಿ ಮಾಡೋ ಉದ್ದೇಶ ಏನು, ಹೌದಾ? ಅದನ್ನ ಬರಿಬೇಕು. ಏನ್ ಮಾಡ್ಬೇಕಂದ್ರೆ ಫಸ್ಟ್ ಒಂದು 2-3 ಲೈನ್ ಇದಕ್ಕೆ ಆನ್ಸರ್ ಮಾಡಬೇಕು, ಆಮೇಲೆ ನಮ್ದು ಬರ್ಕೊಂತ ಹೋಗ್ಬೇಕು. ಓಕೆ, ಫ್ರಾಮ್ ದಿಸ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ದ ಸಾಯಿಲ್ ಅಂಡ್ cohesiveness, cohesionless, ಪಾರ್ಟಿಕಲ್ ಸೈಜ್, ಹೌದಾ? ಆಮೇಲೆ ದೇರ್ ಸ್ಟ್ರೆಂತ್, ದೇರ್ ಬಿಹೇವಿಯರ್ ಅವೆಲ್ಲ ಸಿಗಕ್ಕೆ ಶುರು ಮಾಡ್ತಾವ. ಇದು ನಮ್ಗೆ ಬರೀರಿ, ಇದು ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್.
ನೆಕ್ಸ್ಟ್ ನಾಲ್ಕನೇದ್ದು ಏನಂದ್ರ ವಿತ್ ಆನ್ ಎಕ್ಸಾಂಪಲ್ with an example explain sedentary and sediment sedentary and transported soil. ಓಕೆ, ಈಗ ಸೆಡೆಂಟರಿ ಅಂದ್ರೆ ಏನ್ ಅರ್ಥ ಅಂದ್ರೆ ಒಂದೇ ಕಡೆಗೆ ಇರ್ತಾವಲ್ಲ ಅವು ಸೆಡೆಂಟರಿ ಅಂತಾರೆ. ಮತ್ತು ಹೊಸ ವರ್ಡ್ ಬಂತು ನೋಡಿ, ಹೇಳಾರ್ದು ವರ್ಡ್ ಬಂದ್ಬಿಡ್ತಾವ ಹಂಗಾಗಿ ವರ್ಡ್ಸ್ಗಳ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡಿ. ಹೇಳ್ತಾ ಇವಿಷ್ಟು ಕ್ವಶನ್ಸ್ಗಳನ್ನ ಒಂದ್ ಕಡೆ ಬರ್ಕೊಂಡು ಇಟ್ಕೊಂಡ್ರಿ. ಮತ್ತೆ ನಿಮಗೆ ಏನು ಕ್ವಶನ್ ಜನರೇಟ್ ಮಾಡಂಗಿದ್ರೆ ಜನರೇಟ್ ಮಾಡ್ಕೊಳ್ರಿ. ಅದ್ರ ಒಟ್ಟು ಒಂದೇ ಆನ್ಸರ್ ಇರ್ತೈತಿ. ಇದಿಷ್ಟು ಏನು ಎಕ್ಸ್ಪ್ಲೇನ್ ಮಾಡಿಲ್ಲ ಒಂದೇ ಆನ್ಸರ್. ಇದು ಒಂದು ಹೋಮ್ವರ್ಕ್. ಎರಡನೇ ಹೋಮ್ವರ್ಕ್ ಬರ್ಕೊಡ್ರಿ. ಎರಡನೇ ಹೋಮ್ವರ್ಕ್ ಏನಂದ್ರ ಒಂದಿಷ್ಟು ವರ್ಡ್ಸ್ ಗಳನ್ನ ಕೊಡ್ತೀನಿ ನಿಮಗ. ಇದು ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್ಗೂ ತಯಾರಾದಂಗ ಆ ವರ್ಡ್ಸ್ಗಳದ್ದು ಮೀನಿಂಗ್ ಅನ್ನ ಮಾಡ್ರಿ, ಅಥವಾ ಒಂದು ಪ್ಲಾನ್ ಮಾಡ್ರಿ. ಇಲ್ಲಾಂದ್ರೆ ಇಂಟರ್ನೆಟ್ನಾಗ ಹೋಗಿ ಆ ವರ್ಡ್ಸ್ ಮೀನಿಂಗ್ ತಗೊಳ್ರಿ, ಒಂದು PPT ಮಾಡ್ರಿ. ಒಂದು ಸ್ಲೈಡಿಗೆ ಒಂದು ಇಮೇಜ್ ಹಾಕು ಅಂತ ಹೊಂಟ್ಬಿಡೋದು. ಆ ಸಾಯಿಲ್ದ ಕಲರ್ ಮುಂದೆ ಟೈಮ್ ಸಿಕ್ಕಾಗ ಮಾಡ್ರಿ, ಈಗ ಏನು ಅರ್ಜೆಂಟ್ ಏನಿರಂಗಿಲ್ಲ. ಓಕೆ, ಟರ್ಮ್ಸ್ ಬರ್ಕೋಂತ ಹೋಗ್ರಿ. alluvial soil, colluvial soil. ನೋಡಕ್ ಹೆಂಗಿರ್ತಾವ ಅದು ಗೊತ್ತಾಗ್ಬೇಕು ನಿಮ್ಗೆ. colluvial soil, lacustrine soil. lacustrine ಅಂದ್ರೆ ಲೇಕ್ ಡಿಪಾಸಿಟ್ ಸಾಯಿಲ್ಸ್, lacustrine soil. ನೆಕ್ಸ್ಟ್ ಗ್ಲೇಸಿಯರ್ ಡ್ರಿಫ್ಟ್ ಅಥವಾ ಗ್ಲೇಸಿಯರ್ ಸಾಯಿಲ್. ಮರೈನ್ ಡಿಪಾಸಿಟ್. ಓಕೆ, ನೆಕ್ಸ್ಟ್ ಲೋಯಸ್ ಸ್ಯಾಂಡ್ ಡ್ಯೂನ್. ಎವೋಲಿನ್. ಸಾಯಿಲ್. ಇವು ಮೂರದು ಡಿಫ್ರೆನ್ಸ್ ಅನ್ನ ತಿಳ್ಕೊಳ್ರಿ. ಏನ್ ಡಿಫ್ರೆಂಟ್ ಅದಾವ ಮೂರೊಳಗಡೆ ಅದನ್ನ ನೋಡ್ಕೊಳ್ರಿ. ನೆಕ್ಸ್ಟ್ ಸ್ವ್ಯಾಂಪ್ ಅಂಡ್ ಮಾರ್ಷ್. ನೆಕ್ಸ್ಟ್ ಕ್ಯಾಲಿಚ್. ನೆಕ್ಸ್ಟ್ ಲೋಮ್ ಇದು ಬಹಳ ಇಂಪಾರ್ಟೆಂಟ್ ಇರಿಗೇಷನ್ ಇಂಜಿನಿಯರಿಂಗ್ ಒಳಗ. ಓಕೆ, ಕ್ಯುಮುಲೋಸ್, ಗುಂಬೋ, ಮಾರ್ಲ್, ಹ್ಯೂಮಸ್, ಪೀಟ್, ಗ್ರಾವೆಲ್, ಸ್ಯಾಂಡ್, ಸಿಲ್ಟ್, ಕ್ಲೇ, ಕಾಬಲ್ಸ್ ಆಯ್ತಾ. ಬೌಲ್ಡರ್ಸ್, ಟಫ್, ಬೆಂಟೋನೈಟ್, ಕವಲ್ನೈಟ್ ಮಿನರಲ್, ಕವಲಿನ್ ಸಾಯಿಲ್. ಇದು ಚೈನಾ ಕ್ಲೇ ಅಂತಾರೆ. ಹಾರ್ಡ್ ಪ್ಯಾನ್, ವಾರ್ವುಡ್ ಕ್ಲೇ, ಬ್ಲ್ಯಾಕ್ ಕಾಟನ್ ಸಾಯಿಲ್. ನೆಕ್ಸ್ಟ್ ಲ್ಯಾಟರೈಟ್ ಸಾಯಿಲ್. ಓಕೆ, ಇವುಗಳನ್ನ ಬಿಟ್ಟು ಮತ್ತೆ ನಿಮ್ಗೆ ಏನಾದ್ರೂ ಟರ್ಮ್ಸ್ಗಳು ಇನ್ನೂ ಜಾಸ್ತಿ ನೆನಪಿದ್ರ ಎಲ್ಲರೂ ಸಿಗ್ತಿದ್ರ
ಅವನು ಕೂಡ ಬಂದ್ ಕಡೆಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ರಿ. ಎನಿ ಡೌಟ್ಸ್? ಈಗ ಸ್ಮಾಲ್ ಬ್ರೇಕ್ ತಗೊಳ್ಳೋಣ, ಆಮೇಲೆ ಮತ್ತೆ ಕೂಡೋಣ.